ಐತಿಹಾಸಿಕ ಹಂಪಿಯ ವೈಭವವನ್ನು ತನ್ನ ಒಡಲೊಳಗೆ ಹೊತ್ತಿರುವ ಕರ್ನಾಟಕದ ಹೆಮ್ಮೆಯ ಜಿಲ್ಲೆಗಳಲ್ಲಿ ಮುಂಚೂಣಿಯಲ್ಲಿರುವುದು ಈ ಜಿಲ್ಲೆ. ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ಕೃಷಿ, ಪ್ರವಾಸೋದ್ಯಮ ಹಾಗೂ ಐತಿಹಾಸಿಕ ಸ್ಮಾರಕಗಳ ಮೂಲಕ ದೇಶ ವಿದೇಶಗಳಲ್ಲಿ ತನ್ನದೇ ಆದ ಗುರುತನ್ನು ಮೂಡಿಸಿರುವ ಈ ನೆಲ ವಿಜಯನಗರ ಜಿಲ್ಲೆ. ಇನ್ನು ವಿಜಯನಗರ ಜಿಲ್ಲೆಯಲ್ಲಿ ಹರಪನಹಳ್ಳಿಯ ಕೃಷಿಕ ಕುಟುಂಬದಲ್ಲಿ ಜನಿಸಿದವರು ಡಾಕ್ಟರ್ ಪ್ರಶಾಂತ್ PKM. ಕೃಷಿ ವಿದ್ಯಾರ್ಥಿಯಾಗಿ ಆರಂಭವಾದ ಅವರ ಪಯಣ ಭಾರತೀಯ ಅರಣ್ಯ ಸೇವೆಯ ಅಧಿಕಾರಿಯಾಗಿ ಮುಂದುವರಿದು ಅರಣ್ಯ ಇಲಾಖೆಯಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನಂತರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ವಿವಿಧ ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸಿದ ಇವರು ಪ್ರಸ್ತುತ ಮೈಸೂರು ಸ್ಯಾಂಡಲ್ ಸೋಪ್ ಉತ್ಪಾದಿಸುವಲ್ಲಿ ಹೆಸರುವಾಸಿಯಾದ ಸರ್ಕಾರಿ ಸ್ವಾಮ್ಯದ ಉದ್ಯಮವಾಗಿರುವ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಶ್ರೀಯುತ ಡಾಕ್ಟರ್ ಪ್ರಶಾಂತ್ PKM ಅವರು ಗಮನಾರ್ಹ ಲಾಭ ಹೆಚ್ಚಳಕ್ಕೆ ಕಾರಣವಾಗಿ ಜಾಗತಿಕ ಮಾರುಕಟ್ಟೆ ವ್ಯಾಪ್ತಿಯನ್ನು ವಿಸ್ತರಿಸಿ ಮತ್ತು ಕಂಪನಿಯ 42 ವೈವಿಧ್ಯಮಯ ಕಾಸ್ಮೆಟಿಕ್ ಮತ್ತು ಡಿಟರ್ಜೆಂಟ್ ಉತ್ಪನ್ನಗಳ ವಿಶಾಲ ಕ್ಯಾಟಲಾಗ್ ಅನ್ನು ಪ್ರಚಾರ ಮಾಡಿದ್ದಾರೆ. ಹಾಗಾದರೆ ಅವರ ಬಾಲ್ಯದಿಂದ ಇಂದಿನವರೆಗಿನ ಈ ಸ್ಫೂರ್ತಿದಾಯಕ ಜೀವನಯಾನ, ಅಮೂಲ್ಯ ಸಂದೇಶಗಳನ್ನು ಇಂದಿನ ನಮ್ಮ ಅಧಿಕಾರಿ ಅಂತರಂಗ ಕಾರ್ಯಕ್ರಮದಲ್ಲಿ ಅವರ ಮಾತುಗಳಲ್ಲಿ ಕೇಳೋಣ. ನಮಸ್ಕಾರ ವೀಕ್ಷಕರೇ, ದೂರದರ್ಶನ ಚಂದನ ವಾಹಿನಿಯ ನೂತನ ಕಾರ್ಯಕ್ರಮ ಹಾಗೂ ವಿಶೇಷ ಕಾರ್ಯಕ್ರಮ ಅಧಿಕಾರಿ ಅಂತರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿದ್ದಾರೆ KSDLನ ವ್ಯವಸ್ಥಾಪಕ ನಿರ್ದೇಶಕರು ಡಾಕ್ಟರ್ ಪ್ರಶಾಂತ್ PKM IFS. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಧನಂಜಯ್, ಥ್ಯಾಂಕ್ ಯು. ಸರ್, ಇವತ್ತು ಸಂಸ್ಥೆಯನ್ನು ಇಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿ ತಮ್ಮ ಪಾತ್ರ ಬಹಳ ಮುಖ್ಯವಾದಂಥದ್ದು. ಹಾಗೆ ಇದು ಅಧಿಕಾರಿ ಅಂತರಂಗ ಕಾರ್ಯಕ್ರಮದಲ್ಲಿ ನಿಮ್ಮ ಲೈಫನ್ನು ಒಂದು ಬಾರಿ ರಿವೈಂಡ್ ಮಾಡಿ ನೋಡುವಂಥ ಕಾರ್ಯಕ್ರಮ. ಹಾಗಾಗಿ ತಮ್ಮ ಲೈಫನ್ನು ಒಂದು ಬಾರಿ ರಿವೈಂಡ್ ಮಾಡಿ ನೋಡೋಣ. ತಮ್ಮ ಬಾಲ್ಯದ ಜೀವನ, ತಮ್ಮ ಹುಟ್ಟು ಬೆಳವಣಿಗೆ, ತಮ್ಮ ತಂದೆ ತಾಯಿಗಳ ಪರಿಚಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ಬೋದಾ? ಎಸ್ ಧನಂಜಯಜಿ, ನಾನು ಆಗಿನ ಬಳ್ಳಾರಿ ಜಿಲ್ಲೆಯ, ಈಗಿನ ಈ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯವನು. ನನ್ನ ಪ್ರಾಥಮಿಕ ಪ್ರೌಢ ಶಿಕ್ಷಣ ಎಲ್ಲ ಸರ್ಕಾರಿ ಶಾಲೆಗಳಲ್ಲೇ ನಾನು ಹರಪನಹಳ್ಳಿಯಲ್ಲೇ ಎಲ್ಲ ಮುಗಿಸಿದೆ. ನನ್ನ ತಂದೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದರು, ತಾಯಿ ಹೌಸ್ ವೈಫು. ನಮ್ಮದು ಒಂದು ತುಂಬ ಅವಿಭಾಜ್ಯ ಕುಟುಂಬ. ನನ್ನ ಅಕ್ಕ ಇದ್ದಾರೆ, ಸಹೋದರರಿದ್ದಾರೆ, ಹಾಗೆ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ, ನಮ್ಮದೆಲ್ಲ ಒಂದು ಅವಿಭಕ್ತ ಕುಟುಂಬ. ಸೊ ನನ್ನ ಬಾಲ್ಯ ಅಪ್ ಟು ಈ PUC ತನಕ ಹರಪನಹಳ್ಳಿಯಲ್ಲೇ ಆಯಿತು. ನಾನು ಓದಿದ್ದು ಅಪ್ಪಾರ ಮೇಗಳಪೇಟೆ ಶಾಲೆ, ಪೊಲೀಸ್ ಲೈನ್ ಶಾಲೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಶಾಲೆ. ಆಮೇಲೆ ಉಜ್ಜಯಿನಿ ಒಂದು ಈ ಶಿಕ್ಷಣ ಸಂಸ್ಥೆ ಅಂತಿದೆ. ಸೊ ಎಲ್ಲ ಪ್ರೈವೇಟ್ ಸ್ಕೂಲಲ್ಲೇ, ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದವನು. ಆ ನಂತರ ನನ್ನ ಗ್ರ್ಯಾಜುಯೇಷನ್ಗೋಸ್ಕರ ಶಿವಮೊಗ್ಗಕ್ಕೆ ನಾನು ಅಗ್ರಿಕಲ್ಚರ್ಗೆ ಬಂದು ಸೇರಿಕೊಂಡೆ. ಸರ್, ಆರಂಭದಲ್ಲಿ ಬಾಲ್ಯದಲ್ಲಿ ತಾವು ಶಿಕ್ಷಕನ ಮಗನಾಗಿರ್ತೀರ. ಹೇಗಿತ್ತು ತಮಗೆ ಯಾವ ಮೌಲ್ಯಗಳನ್ನು ತಮ್ಮ ತಂದೆಯಿಂದ ತಾವು ಕಲ್ತ್ರಿ ಸರ್? ಆ್ಯಕ್ಚುಲಿ ನನಗೆ ಮೊದಲೇ ಹೀರೋ ಅಥವಾ ನನ್ನ ಜೀವನದ ಮೊದಲೇ ಒಂದು ಈ ಪ್ರೇರಕರು ಅಂದರೆ ನನ್ನ ಈ ತಂದೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಬ್ಬ ಶಾಲಾ ಶಿಕ್ಷಕರ ಮಗನಾಗಿ ನನಗೆ ಒಂದು ಈ ಡಿಸಿಪ್ಲಿನ್ ಅವರಿಂದ ಎಲ್ಲ ಸಿಕ್ತು. ಹಾಗೆಯೇ ಒಂದು ನನ್ನ ತಾಯಿ ಒಂದು ಧಾರ್ಮಿಕ ಮತ್ತು ಒಂದು ಈ ಸಾಂಪ್ರದಾಯಿಕವಾಗಿ ಈ ಬೆಳೆಯುವಂಥ ವಾತಾವರಣ, ಒಂದು ಈ ಬುನಾದಿ ಅವರಿಂದ ಎಲ್ಲ ಸಿಕ್ತು. ನಾನು ಅದೃಷ್ಟವಂತ ಇದ್ದೀನಿ ಆ ಫ್ಯಾಮಿಲಿಯಲ್ಲಿ ಹುಟ್ಟಿರೋದಕ್ಕೆ. ಅವರ ನನ್ನ ಸಹೋದರ ಸಹೋದರಿಯರ ಒಂದು ಸಹಾಯ ಏನಿದೆ ನಾನು ಇಲ್ಲಿ ಮಟ್ಟಕ್ಕೆ ಬರೋಕ್ಕೆ, ನನ್ನ ಫ್ಯಾಮಿಲಿ, ತಂದೆ ತಾಯಿ ಹಾಗೂ ಓವರಾಲ್ ನನ್ನ ಈ ಕುಟುಂಬದವರ ಶ್ರಮ ಮತ್ತು ಅವರ ಆಶೀರ್ವಾದ ಇದ್ದಿದ್ದರಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳೋಕ್ಕೆ ನನಗೆ ಇಷ್ಟಪಡುತ್ತೆ. ಹಾಗೆ ತಾವು ಪದವಿಗೆ ಬಂದಾಗ ಕೃಷಿಯನ್ನು ಆಯ್ಕೆ ಮಾಡ್ಕೋತಿರೋ ವಿಷಯವಾಗಿ ಹೇಗೆ ಕೃಷಿಯನ್ನು ಆಯ್ಕೆ ಮಾಡ್ಕೋಬೇಕಂತ ಅನ್ನಿಸ್ತು ತಮಗೆ? ಕೃಷಿ ಮೊದಲಿಂದನೂ ನಮ್ಮದು ಒಂದು ಈ ಕೃಷಿಕ ಫ್ಯಾಮಿಲಿ. ನಮ್ಮದು ಅಗ್ರಿಕಲ್ಚರ್ ಲ್ಯಾಂಡ್ ಒಂದು ಸ್ವಲ್ಪ ಇತ್ತು. ಅದ್ರ ಜೊತೆಗೆ ನನ್ನ ಗುರುಗಳಾದಂತಹ ನನ್ನ ಈ ಟೀಚರ್ ಆದಂಥ ಈ ಚಿಕ್ಕಪ್ರಸಾದ್ ಅಂತ ಇದ್ದರು. ಅವರು ನನಗೆ ಹೇಳಿದರು, ಇಲ್ಲ ನೀನು ಇಲ್ಲಿ ಜಾಯ್ನ್ ಆಗಬೇಕು, ಇದರಿಂದ ಒಳ್ಳೆಯದಾಗುತ್ತೆ ಅಂತ. ನಾನು ಚಿಕ್ಕ ವಯಸ್ಸಿನಲ್ಲಿ ಅದು ನನಗೆ ಅಷ್ಟು ಇದು ಇರಲಿಲ್ಲ. ಸೊ ಅಗ್ರಿಕಲ್ಚರ್ ಮಾಡಬೇಕು ಅನ್ನೋದನ್ನು ಆವಾಗ ಆಗ ನನಗೆ ಮನಸ್ಸಿಗೆ ಬಂದಿದ್ದರಿಂದ ನಾನೆಲ್ಲ ಜಾಯ್ನ್ ಆದೆ. PKM ಪ್ರಶಾಂತ್ ಅವರ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ಅವನು ಚಿಕ್ಕಂದಿನಿಂದಲೂ ನನಗೆ ಪರಿಚಯ. ಹೇಗೆ ಅಂದರೆ ಅವರ ಮನೆ ಮತ್ತು ನಮ್ಮ ಮನೆ ಎದುರುಗಡೆಯೇ ಇತ್ತು.
ಅವನು 8ನೇ ತರಗತಿಯಲ್ಲಿ ಇದ್ದಾಗ ನನ್ನ ಸಂಪರ್ಕಕ್ಕೆ ಬಂದ. ಆಗ ತಾನೇ ನಾನು ನನ್ನ PG ಗ್ರ್ಯಾಜುಯೇಷನ್ ಮುಗಿಸಿ 3-4 ವರ್ಷ ಆಗಿತ್ತು. ನಾನು ಆಗ ತಾನೇ ನನ್ನ ವೃತ್ತಿಯಲ್ಲಿ ಸೇವೆಗೆ ಸೇರಿದ್ದೆ, ಉಪನ್ಯಾಸಕನಾಗಿ ಸೇವೆಯನ್ನು ಸೇರಿದ್ದೆ. ಆಗ ಅವನು ವಿದ್ಯಾರ್ಥಿಯಾಗಿದ್ದಾಗ ಅವನು ತುಂಬ ವಿಧೇಯನಾಗಿದ್ದ, ವಿನಯತೆ ಮತ್ತು ವಿದ್ಯೆಗೆ ಹೆಸರಾಗಿದ್ದ ಅವನು ತನ್ನ ಕಠಿಣ ಪರಿಶ್ರಮದಿಂದ ಗುರು ಹಿರಿಯರಿಗೆ ತೋರಿಸ್ತಕ್ಕಂಥ ಗೌರವ, ವಿಧೇಯತೆಯಿಂದ ಅವನಿಗೆ ಒಲಿದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತಾರೆ. ಅಂದರೆ ವಿದ್ಯೆ ಇದ್ದರೆ ಅಲ್ಲಿ ವಿನಯ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇವನ ಕೇಸ್ನಲ್ಲಿ ಅದು ವಿನಯತೆಯಿಂದನೇ ಅವನಿಗೆ ವಿದ್ಯೆಯನ್ನು ಒಲಿದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನನಗೆ ಅವನು ತಮ್ಮನಾಗಿ ಸಿಕ್ಕಿರ್ತಕ್ಕಂಥದ್ದು ನನ್ನ ಉಪನ್ಯಾಸಕ ವೃತ್ತಿಯಲ್ಲಿ ನನಗೆ ದೊರಕಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಅಂತಲೇ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದರಿಂದ ನನಗೆ ಹೆಮ್ಮೆ ಇದೆ. ಅವನ ಪ್ರಾಮಾಣಿಕತೆ, ಅವನ ವಿಧೇಯತೆ, ವಿನಯತೆ, ಅವನ ಕಠಿಣ ಪರಿಶ್ರಮದಿಂದ ಈ ಸಮಾಜಕ್ಕೆ, ಕುಟುಂಬಕ್ಕೆ ಹಾಗೂ ಎಲ್ಲ ವರ್ಗಕ್ಕೆ ಅವನಿಂದ ಸಾಕಷ್ಟು ಕೆಲಸಗಳು ಆಗಬೇಕಾಗಿದೆ. ಅದನ್ನೆಲ್ಲ ಮಾಡುವಷ್ಟು ಶಕ್ತಿ ಅವನಿಗೆ ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ, ಅವನ ಜೀವನದಲ್ಲಿ ಅವನು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಸಾಧನೆ ಮಾಡಲಿ ಅಂತ ಮಾಡುವಷ್ಟು ಶಕ್ತಿ ಅವನಿಗೆ ದೇವರು ಕೊಡಲಿ ಅಂತ ಹೇರಿಸ್ತಾ ಅವನಿಗೆ ಶುಭವನ್ನು ಹಾರೈಸ್ತೇನೆ. ನಮಸ್ಕಾರ. ಶಿವಮೊಗ್ಗದಲ್ಲಿ ಮುಗಿಸ್ತೀರಾ ಅಗ್ರಿಕಲ್ಚರ್ BSc, ನಂತರ ಬೆಂಗಳೂರಿಗೆ ಬರ್ತೀರಾ MSc ಮಾಡಲಿಕ್ಕೆ. ಸೊ ಹೇಗಿತ್ತು ಅಲ್ಲಿನ ಅನುಭವ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದಾಗ? ಶಿವಮೊಗ್ಗದ ಒಂದು ಅದೃಷ್ಟ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಆ ಕಾಲೇಜು, ಅಲ್ಲಿರ್ತಕ್ಕಂಥ ಈ ಟೀಚರ್ಸು, ಅಲ್ಲಿರ್ತಕ್ಕಂತಹ ಸ್ನೇಹಿತರು ನನ್ನ ಮೇಲೆ ಅಗಾಧವಾದ ಒಂದು ಈ ಪರಿಣಾಮ ಬೀರೋಕ್ಕೆ ಕಾರಣ ಆಯಿತು. ಎಸ್ಪೆಷಲಿ ಹೇಳಬೇಕಂದ್ರೆ ನನ್ನ ರೂಮ್ಮೇಟ್ಸ್ಗಳಾದಂತಹ ಪ್ರಬುದ್ಧರ್ ಇರ್ಬೋದು, ಜಾಹಿರ್ ಬಾಷಾ ಇರ್ಬೋದು, ಮಂಜುನಾಥ್ ಕನ್ನಾರಿ ಇರ್ಬೋದು, ನನ್ನ ಸ್ನೇಹಿತರಾದಂಥ ಯೋಗೇಶ್ ಇರ್ಬೋದು, ಪ್ರವೀಣ್ ಇರ್ಬೋದು, ಇವರೆಲ್ಲರ ಒಂದು ಪ್ರೇರಣೆ ಏನಿತ್ತು. ನಾವೆಲ್ಲ ಒಂದು ಯಾವ ರೀತಿ ಸ್ನೇಹಿತರಿದ್ವಿ ಅಂದರೆ, ಯಾವ ಸ್ಕೋರ್, ಯಾವುದೇ ಸಬ್ಜೆಕ್ಟ್ ಆಗಲಿ, ಯಾವುದೇ ಸ್ಕೋರ್ ಅನೌನ್ಸ್ ಆದ್ರೂ ಟಾಪ್ 4ಅಲ್ಲಿ ನಾವು ಈ ರೂಮ್ಮೇಟ್ಸು ಇದ್ದೇ ಇರ್ತೀವಿ. ಅಷ್ಟು ಒಂದು ಇತ್ತು. ಅದ್ರ ಜೊತೆಗೆ ಸ್ಪೋರ್ಟ್ಸ್ ಕೂಡ ನಮಗಿದೆ. ಅಥವಾ ನಮಗೆ ಫಿಸಿಕಲ್ ಎಜುಕೇಷನ್ ಒಬ್ಬರು ಟೀಚರ್ ಇದ್ದರು, ಅಜಿತ್ ಅಂತೇಳಿ. ಅವರಿಂದ ನಾನು ಸ್ಪೋರ್ಟ್ಸಲ್ಲಿನೂ ಕೂಡ ಭಾಳ ಪ್ರೇರಿತನಾದೆ. ಸೊ ಇಡೀ ಕಾಲೇಜ್ ಡೇಸಲ್ಲಿ ನಾನು ಒಂದು ಈ ಕ್ರಿಕೆಟ್ ಆಡೋಕ್ಕೆ, ಆಮೇಲೆ ಎಲ್ಲ ಕ್ರೀಡಾ ಚಟುವಟಿಕೆಗಳಿಗೆ ಭಾಗವಹಿಸೋಕ್ಕೆ ನನ್ನ ಸ್ನೇಹಿತರು, ನನ್ನ ಎಲ್ಲ ಶಿಕ್ಷಕರು ಅವರೇ ಕಾರಣ. ಸೊ ನಾನು ಗ್ರ್ಯಾಜುಯೇಷನ್ ಉತ್ತಮವಾಗಿ ನಾನು ಮುಗಿಸ್ಕೊಂಡ್ಬಂದು ಬೆಂಗಳೂರಿನಲ್ಲಿ ಈ PGಗೆ ನಾನೆಲ್ಲ ಜಾಯ್ನ್ ಆದೆ. ಪಾಠ ಮತ್ತು ಆಟ ಎರಡರಲ್ಲೂ ಕೂಡ ಮುಂದೆ ಇದ್ರಿ ತಾವು? ಹೌದು, ಅವೆರಡೂ ನನಗೆ ಇಂಟ್ರೆಸ್ಟೆಡ್ ಆದಂಥ ಫೀಲ್ಡು. ನಾವು ಐದಾರು ಓದ್ತಾ ಇರ್ತಿದ್ದೆ, ಇಲ್ಲ ಗ್ರೌಂಡ್ನಲ್ಲಿ ಆಡ್ತಾ ಇರ್ತಿದ್ದೆ. ಇವೆರಡನ್ನೂ ನಾನು ಸಮನಾಗಿ ತೊಗೊಂಡು ಹೋಗ್ತಾ ಇದ್ದೆ. ಬಹುಶಃ ಇವತ್ತು ಇಷ್ಟು ಶಿಸ್ತುಬದ್ಧ ಜೀವನ ರೂಪಿಸ್ಕೊಳ್ಳಿಕ್ಕೆ ಅದು ಕಾರಣ ಆಯಿತು ಅಂದರೆ ಅತಿಶಯೋಕ್ತಿ ಆಗಲಾರದು. ಡೆಫಿನೆಟ್ಲಿ ಧನಂಜಯಜಿ. ನಾನು ನನ್ನ ಸ್ನೇಹಿತರಿಗೆ ಹೇಳೋದೇನಂತಂದರೆ, ಆಟ ಮತ್ತು ಪಾಠನ ಎರಡೂ ಸಮತೋಲನವಾಗಿ ತೊಗೊಂಡು ಹೋಗಲೇಬೇಕು. ಎರಡೂ ಕೂಡ ಒಬ್ಬನ ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಅಥವಾ ಅವನ ಓವರಾಲ್ ಪರ್ಸನಾಲಿಟಿ ಡೆವಲಪ್ಮೆಂಟಿಗೆ ಎರಡೂ ಭಾಳ ಪ್ರಾಮುಖ್ಯತೆ ಇದೆ. ಹಿ ವಾಸ್ ವೆರಿ ಗುಡ್. ಹಿ ವಾಸ್ ನನಗೆ ಭಾರಿ ಆತ್ಮೀಯನಾಗಿದ್ದ, ಒಳ್ಳೆಯ ವಿದ್ಯಾರ್ಥಿಯಾಗಿದ್ದ. ಬಹಳ ಸಂತೋಷ, ಹೆಮ್ಮೆ ಹಾಗೂ ರಿಯಲಿ ಐ ಫೀಲ್ ಪ್ರೌಡ್ ಆಫ್ ಹಿಮ್. ಅದರಂತೆ ಅವನು ಓದಿನಲ್ಲಿ ಎಷ್ಟು ಗಮನ ಹರಿಸಿದ್ನೋ ಅಷ್ಟೇ ಗಮನವನ್ನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ನಲ್ಲೂ ಹರಿಸ್ತಾ ಇದ್ದ. ಐ ಕ್ಯಾನ್ ಸೇ ಹಿ ವಾಸ್ ವೆರಿ ವೆರಿ ಕಮಿಟೆಡ್, ಡೆಡಿಕೇಟೆಡ್, ಡೆಟರ್ಮಿನ್ಡ್ ಆ್ಯಂಡ್ ಡಿಸಿಪ್ಲಿನ್ಡ್ ಪರ್ಸನ್. ಹೇಳಿದ್ದೆ ನಾನು, ಇವನೊಬ್ಬ ಮುಂದೆ ಒಂದು ಒಳ್ಳೆಯ ವ್ಯಕ್ತಿ ಆಗ್ತಾನೆ, ಒಳ್ಳೆಯ ಹುದ್ದೆಗೆ ಹೋಗ್ತಾನೆ, ಹಾಗೂ ಒಬ್ಬ ಒಳ್ಳೆ ಸಿಟಿಸನ್, ದೇಶಕ್ಕೆ ಒಳ್ಳೆ ಸಿಟಿಸನ್ ಆಗಿ ಒಂದು ಕೊಡುಗೆಯಾಗಿ ಅವನು ಮಾರ್ಪಡ್ತಾನೆ ಅಂತ ಹೇಳ್ಬಿಟ್ಟು ನಾನು ಆಗಲೇ ಹೇಳಿದ್ದೆ. ಅದರಂತೆ ಈಗ ಅವನು ನನ್ನ ಅನಿಸಿಕೆಯಂತೆ ಉನ್ನತ ಹುದ್ದೆಯನ್ನು ಅಲಂಕರಿಸಿ ಪ್ರಾಮಾಣಿಕೆಯ ಕತೆಗೆ ಮಾದರಿಯಾಗಿದ್ದಾರೆ. ಅದಕ್ಕಿಂತ ಸಂತೋಷ ಒಬ್ಬ ಟೀಚರಿಗೆ ಇನ್ನೇನು ಬೇಕು ಹೇಳಿ? ಅದೇ ನನಗೆ ದೊಡ್ಡ ಸಂತೋಷ. Was my student in Agriculture College Shimoga from 1996 to 2000. Highly brilliant, motivated, very good student. I have seen, I have offered several courses in agronomy and he graduated with a very high merit. He was appointed as the MD in Karnataka Soaps and Detergents Company in 2023. But a company which was under loss
Finally, he made it a profitable organization, and we wish him a great success in all his future endeavors. ನಮಸ್ಕಾರ, ನಾನು ಡಾಕ್ಟರ್ ಜಹೀರ್ ಬಾಷ್ ಅಂತ ಪ್ರಾಧ್ಯಾಪಕನಾಗಿ US ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈ BSc ಅಗ್ರಿ ಪದವಿ ತಗೋಬೇಕಾದ್ರೆ ಒಂದು ಮರೆಯಲಾರದ ಸಂಗತಿಯನ್ನು ಹೇಳಬೇಕನ್ನೋದಾದರೆ ಅದು ನನ್ನ ರೂಮ್ಮೇಟ್ಸ್ಗಳು. ಏನಕ್ಕಪ್ಪ ಅಂತಂದರೆ ನಾವು ರೂಮ್ಮೇಟ್ಸ್ಗಳು ಆ ರೀತಿ ಇದ್ವಪ್ಪ ಅಂದರೆ ನಮಗೆ ನಾವೇ ಗುರುಗಳು, ನಮಗೆ ನಾವೇ ಸ್ಫೂರ್ತಿಗಳು. ಯಾಕಪ್ಪ ಅಂತಂದರೆ ಅಲ್ಲಿ 4 ಜನನೂ ಒಂದು ಪ್ರಮುಖ ಹುದ್ದೆಗಳನ್ನೇ ಹೊಂದ್ಕೊಂಡಿದ್ವಿ. ಅದರಲ್ಲಿ ಪ್ರಮುಖವಾಗಿ ಪ್ರಬುದ್ಧ HR, ಪ್ರಶಾಂತ್ PKM, ಮಂಜುನಾಥ್ ಕನ್ನಾರಿ ಮತ್ತು ನಾನು ಸಹ. ಈಗ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಟೈಮಲ್ಲಿ ನನ್ನ ಒಬ್ಬ ಆತ್ಮೀಯ ರೂಮ್ಮೇಟ್ ಆಗಿರೋಂಥ ಮಂಜುನಾಥ್ ಕನ್ನಾರಿ ಅವರು ನಮ್ಮನ್ನು ಅಗಲಿ ಹೋದರು. ಅವರಿಗೆ ಆತ್ಮಿಕ ಶಾಂತಿ ಸಿಗಲಿ ಅಂತ ಕೊಡ್ತೀನಿ. ಅದಲ್ಲದೆ ನನಗೆ ಪ್ರಬುದ್ಧ HR ಮತ್ತು ಪ್ರಶಾಂತ್ PKM ನೆಕ್ಸ್ಟ್ ಲೆವೆಲ್ ಐಡಿಯಾ ಹೊಂದ್ಕೊಂಡಿರೋಂಥ ನನ್ನ ರೂಮ್ಮೇಟ್ಸ್ಗಳವರು. ಅವರಿಲ್ಲದೆ ನಾವೆಲ್ಲ ಈ ರೀತಿಯ ಒಂದು ಒಳ್ಳೆಯ ಹುದ್ದೆಯನ್ನು ತಲುಪಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಸೊ ನಾವೆಲ್ಲ ಈ ಮಿರರ್ ಇಮೇಜಸ್ ಇದ್ದಂಗೆ, ಅವ್ರು ನೋಡಿ ನಾವು ನಮ್ಮನ್ನು ನೋಡಿ ಅವ್ರು ಗುರಿ ಇಟ್ಕೊಂಡಿರೋಂಥ ಇದು ಆ ರೀತಿಯ ಕೆಲಸನ ಮತ್ತು ನೋಡ್ಕೊಂಡ್ಬಿಟ್ಟು ಓದ್ಕೊಳ್ಳೋ ಅಂತ ಒಂದು ಸನ್ನಿವೇಶವನ್ನು ನಾವು ಇಲ್ಲಿ ಮರೆಯಲಿಕ್ಕೆ ಚಾನ್ಸೇ ಇಲ್ಲ. ಒಂದು ವಿಷಯ ಹೇಳಬೇಕಪ್ಪ ಅಂತಂದರೆ, ಬ್ಲಡ್ ರಿಲೇಷನ್ ಅಲ್ಲದೆ ಬೇರೆ ಒಂದು ರಿಲೇಷನ್ ಇದೆ ಅಂದರೆ ಅದು ಸ್ನೇಹ. ಅದು ಪ್ರಮುಖವಾಗಿ ನನ್ನ ರೂಮ್ಮೇಟ್ಸ್ಗೆ ಆದ ನಂಬರ್ ಅಂತ ತಿಳಿಸ್ತೀನಿ. ನಮಸ್ತೆ. ಎಸ್, ಗ್ರಾಮೀಣ ಭಾಗದಿಂದ ಬರ್ತೀರಾ, ಒಂದು ಕಡೆ ಕೃಷಿ ಆಯ್ಕೆ ಮಾಡ್ಕೋತೀರಾ ಓದಲಿಕ್ಕೆ. ಆದರೆ ನಂತರ ಅರಣ್ಯ ಸೇವೆಯಲ್ಲಿ ತಮ್ಮ ಸೇವೆ ಪ್ರಾರಂಭ ಆಗುತ್ತೆ. ಹೆಂಗೆ ಸರ್ ಅರಣ್ಯ ಸೇವೆಗೆ ಬರಬೇಕು ಅಂತ ಯಾವಾಗ ಕನಸು ಇಟ್ಕೋತು ತಮಗೆ? ಸರ್, ಅದು ಅಲ್ಲಿನೂ ನನ್ನ ಸ್ನೇಹಿತರಿಂದ ನಾನು ಪ್ರೇರೇಪಿತನಾದರೆ. ನಾನು MSc ಮುಗಿಸಾದ್ಮೇಲೆ ಮಲ್ಲಿಕಾರ್ಜುನ್ ಅಂತೇಳಿ ಒಬ್ಬರು ಫಾರೆಸ್ಟ್ರಿ ಗ್ರ್ಯಾಜುಯೇಟ್ ಇದ್ದರು. ಅವ್ರ ಜೊತೆಗೆ ನಾನು ರೂಮ್ಮೇಟ್ ಆಗಿ ಎಲ್ಲ ಸೇರಿಕೊಂಡ್ವಿ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದಲಿಕ್ಕೆ. ಅವರು ಫಸ್ಟ್ ನಮ್ಮ ರೂಮಿಂದ IFS ಆದರು. ಆಮೇಲೆ ನಮ್ಮ ರೂಮ್ಮೇಟ್ಸ್ಗಳಾದಂಥ ಪ್ರಬುದ್ಧ ಅವ್ರು ಕ್ಲಿಯರ್ ಮಾಡಿದರು. ಆನಂತರ ಶಂಕಿನಮಠ ಸಾಹೇಬರಿದ್ದರು, ಅವ್ರು ಕ್ಲಿಯರ್ ಮಾಡಿದರು. ಈ ದಿನೇಶ್ ಅವ್ರು ಕ್ಲಿಯರ್ ಮಾಡಿದರು. ನಾನು ಸೊ 6 ಜನ ಏನಿಗೆಲ್ಲ ರೂಮ್ಮೇಟ್ಸ್ ಇದ್ವಲ್ಲ, ಎಲ್ಲರೂ ಫಾರೆಸ್ಟ್ರಿ ಕಡೆ ಒಂದು ಇದಾಗುತ್ತೆ. ಯಾಕಂದರೆ ಅರಣ್ಯ ಬೇರೆ ಅಲ್ಲ, ಕೃಷಿ ಬೇರೆ ಅಲ್ಲ, ಹೈನುಗಾರಿಕೆ ಬೇರೆ ಅಲ್ಲ, ಹಾಗೂ ಈ ವೆಟರ್ನರಿ ಸೈನ್ಸ್ ಬೇರೆ ಅಲ್ಲ. ಅವರೆಲ್ಲ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಒಂದು ಅಗ್ರಿಕಲ್ಚರ್ ಫ್ಯಾಮಿಲಿ. ಸೊ ಅವೆರಡು ಜೊತೆಯಾಗಿರಬೇಕಾಗಿತ್ತು. ಆಮೇಲೆ ಅದಕ್ಕಿಂತನೂ ನನಗೆ ಭಾಳ ಇಷ್ಟ ಆಗಿದ್ದು ಅರಣ್ಯದಂದರೆ, ಮಾತು ಬರಲಾರ್ದವ್ರ ಬಗ್ಗೆ ನಾವು ಮಾತಾಡ್ತೀವಿ. ಪ್ರಾಣಿ ಪಕ್ಷಿ ಗಿಡಮರಗಳು ಅವರು ಏನು ಹೇಳ್ಕೋಬೇಕು ಅಂತಾರೋ ಅದು ನಾವು ಹೇಳ್ಕೋಬೇಕಾಗುತ್ತೆ. ಸೊ ನಾನು ಈ ಸೇವೆಗೆ ಸೇರಿದ್ದು ನನ್ನ ಭಗವಂತನ ಒಂದು ಕೊಟ್ಟ ಅತ್ಯಂತ ಒಂದು ಒಳ್ಳೆಯ ಕೊಡುಗೆ ಅಂತ ಹೇಳೋಕ್ಕೆ ನನಗೆ ಇಷ್ಟಪಡ್ತೀನಿ. ಸೊ ಈ ಸರ್ವಿಸಲ್ಲಿ ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಹಾಗೆ ಡಾಕ್ಟರ್ ಪ್ರಶಾಂತ್ ಆಗಬೇಕಂದ್ರೆ ತಾವು ಶಿವಮೊಗ್ಗ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ PhD ಪದವಿ ಪಡ್ಕೋತೀರಾ. ಯಾವ ವಿಷಯವಾಗಿ PhD ಮಾಡ್ತೀರಾ ಸರ್? ಯಾವಾಗ ಮಾಡ್ತೀರಾ ಇದು? ನಾನು ನನ್ನ ಈ ಗ್ರ್ಯಾಜುಯೇಷನ್ ಮುಗಿಸಿದ ಮೇಲೆ ದಿಲ್ಲಿಗೆ ಓದೋಕ್ಕೆ ಹೋಗ್ತೀನಿ. ಅಲ್ಲಿ ಓದಲಿಕ್ಕೆ ಹೋದಾಗ ನಾನು ಮತ್ತೆ ಆಸಕ್ತಿ ಬಂದಿದ್ದೇನಪ್ಪ, ನನ್ನ ತಂದೆಗೆ ನನಗೆ PhD ಮಾಡ್ಕೋಬೇಕಂತ ಆಸೆ ಇತ್ತು. ಬಟ್ ಅದು ಡಿಸ್ಕಂಟಿನ್ಯೂ ಮಾಡಿದ್ದೆ. ಆನಂತರ ನಾನು ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಬೇಕಾಗಿರೋದ್ರಿಂದ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ವನ್ಯಜೀವಿ ಇದ್ರ ಬಗ್ಗೆ ಸೊ ಈ PhD ಮಾಡೋಣ ಅಂತ ಹೇಳಿ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ನಾನು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್, ಮಾನವ ಮತ್ತು ಪ್ರಾಣಿ ಸಂಘರ್ಷದ ಬಗ್ಗೆ, ಅದರಲ್ಲಿನೂ ವಿಶೇಷವಾಗಿ ಕಾಡು ಎಮ್ಮೆ, ಇಂಡಿಯನ್ ಗೌರ್ ಅಂತ ಹೇಳ್ತಾರೆ, ಬೈಸನ್ ಅಂತ ಏನು ಹೇಳ್ತಾರೆ, ಅದ್ರ ಬಗ್ಗೆ ಈ PhD ಅಲ್ಲಿ ಮಾಡಿಕೊಂಡೆ ಸರ್. ಡಾಕ್ಟರ್ ವಿಜಯಕುಮಾರ್ ಸರ್ ಹತ್ರ ನನಗೆ PhD ಮುಗಿಸ್ಕೊಂಡು. ತಾವು ಅರಣ್ಯ ಇಲಾಖೆಗೆ ಹೋದಾಗ ಮೊದಲ ದಿನದ ಅನುಭವ ಹೇಗಿತ್ತು ಸರ್? ನಾನು ಅರಣ್ಯ ಇಲಾಖೆಗೆ ಜಾಯ್ನ್ ಆದಾಗ ನಾನು ಅದೃಷ್ಟವಂತ ಸರ್. ಒಳ್ಳೊಳ್ಳೆ ನನಗೆ ಸೀನಿಯರ್ ಆಫೀಸರ್ಸ್ಗಳು ಅವ್ರ ಅಂಡರಲ್ಲಿ ನನಗೆ ಕೆಲಸ ಮಾಡುವಂಥ ಒಂದು ಭಾಗ್ಯ ಸಿಕ್ತು. ಆಮೇಲೆ ಅರಣ್ಯ ಇಲಾಖೆಯಲ್ಲಿ ಮೋಸ್ಟ್ ಆಫ್ ದಿ ಎಲ್ಲ ಸೀನಿಯರ್ ಆಫೀಷಿಯಲ್ಸು ಅಥವಾ ಈ ಕೊಲೀಗ್ಸು ಒಂಥರ ಫ್ಯಾಮಿಲಿ ಬಾಂಧವ್ಯನ ಇಟ್ಕೊಂಡು ಕೆಲಸ ಮಾಡ್ತಾರೆ. ಆಮೇಲೆ ನಮಗೆ ಈ ಕೆಳಗಿನವರು ಕೂಡ, ನನ್ನ ಕೆಳ ಗಾರ್ಡು, ಫಾರೆಸ್ಟು, ವಾಚರ್ಸು ಕೂಡ ಒಂದು ಅರಣ್ಯ ಇಲಾಖೆ ಅಂದರೆ ಒಂದು ಅವಿಭಾಜ್ಯ ಈ ಕುಟುಂಬ ಟೈಪ್ ಆಗೋಗಿದೆ ಸರ್. ನನ್ನ ಅದೃಷ್ಟಕ್ಕೆ ಆಗಿಂದ ನಾನು ಒಳ್ಳೊಳ್ಳೆ ಅಧಿಕಾರಿಗಳ ಹತ್ರ, ನಾನು ಇವತ್ತೇನಾರು ಒಬ್ಬನು ಒಳ್ಳೆ ಅಧಿಕಾರಿ ಆಗಬೇಕಂದ್ರೆ, ನನ್ನ ಫ್ಯಾಮಿಲಿಯಲ್ಲಿ ಯಾರೂ ಅಧಿಕಾರಿಗಳು ಇರಲಿಲ್ಲ. ನನ್ನ ಫ್ಯಾಮಿಲಿಯಲ್ಲಿ ಒಂದು ಉನ್ನತ ಅಧಿಕಾರಿಯಲ್ಲಿ ಇರತಕ್ಕಂಥ ನಾನು ಒಬ್ಬನೇ. ಸೊ ನನಗೆ ಪ್ರೇರೇಪಿತರಾಗಿರೋರು ನನ್ನ ಈ ಸುತ್ತ ಇರ್ತಕ್ಕಂಥ ಒಳ್ಳೊಳ್ಳೆ ಹಿರಿಯ ಅಧಿಕಾರಿಗಳು. ಸೊ ಅರಣ್ಯ ಇಲಾಖೆಯ ಅರಣ್ಯ ಭವನದ ಅಧಿಕಾರಿಗಳು, ನಾನೇನು ಅಂಡರಲ್ಲಿ ಕೆಲಸ ಮಾಡಿದ್ದೆ ಅವೆಲ್ಲ ಮೇಲಧಿಕಾರಿಗಳು ನನ್ನನ್ನು ಒಳ್ಳೆಯ ಅಧಿಕಾರಿಯನ್ನಾಗಿ ಮೋಲ್ಡ್ ಮಾಡೋಕ್ಕೆ ಇದಾಯಿತು ಸರ್. ಆದರೂ ಒಂದು ಸ್ವಲ್ಪ ಜನರೇ ನಾನು ಹೆಸರು ತೊಗೊಳ್ತೀನಿ. ಈ ವಿನಯ್ ಕುಮಾರ್ ಯಲ್ಲೂತ್ರ ಸಾಹೇಬ್ರಂತ ಇದ್ದರು, ವಿಜಯ್ ಮೋಹನ್ ರಾಜ್ ಸಾಹೇಬ್ರಂತ ಇದ್ದರು, ಶ್ರೀಕಾಂತ್ ಹೊಸೂರವರು ಇದ್ದರು,
ನಮ್ಮ ಯತೀಶ್ ಕುಮಾರ್ ಸಾಹೇಬರಿದ್ದರು, ಆರ್ ಜಿ ಭಟ್ ಅಂತ ಇದ್ದರು. ಹೀಗೆ ನಾನು ಹಲವಾರು ಅಧಿಕಾರಿಗಳ ಜೊತೆ, ಆಮೇಲೆ ಹಲವಾರು ಡಿಸ್ಟಿಕ್ಗಳಲ್ಲಿ 13 ವರ್ಷಗಳಲ್ಲಿ ಆಲ್ಮೋಸ್ಟ್ 8 ಡಿಸ್ಟಿಕ್ಕಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಎಲ್ಲ ಒಳ್ಳೆಯ ಅಧಿಕಾರಿಗಳು ಸಿಕ್ಕರು. ಅವರ ಮಾರ್ಗದರ್ಶನ, ಸಲಹೆ, ಸಹಕಾರ ನನ್ನನ್ನು ಉತ್ತಮ ಅಧಿಕಾರಿಯಾಗಿ ಮಾಡಲಿಕ್ಕೆ ಅನುಕೂಲ ಆಯಿತು ಸರ್. ಅವರ ಆಶೀರ್ವಾದ ಮತ್ತು ನಾನು ಕೆಳ ಹಂತದ ಅಧಿಕಾರಿಗಳು ಅವರಿಂದನೂ ನಾನು ಭಾಳ ಕಲಿತೆ. ಅವರು ಭಾಳ ನಾಲೆಡ್ಜಬಲ್ ಇದ್ದರು. ಭಾಳಷ್ಟು ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ, ಯಾಕಂದರೆ ಯಾವುದೇ ಕೆಲಸ ಆಗಲಿ ಟೀಮ್ ಎಫರ್ಟಿಂದ ಆಗುತ್ತೆ. ಆ ಒಂದು ಟೀಮ್ ಎಫರ್ಟಿಂದ ಒಳ್ಳೆ ಕೆಲಸ ಆಗೋಕ್ಕೆ ಅವ್ರ ಸಹಕಾರ, ಮಾರ್ಗದರ್ಶನ ಇತ್ತು ಸರ್. 2013ರಿಂದ 2021ರವರೆಗೂ ಕೂಡ ACF ಆಗಿ ಖಾನಾಪುರದಿಂದ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡ್ತೀರಾ. ಸೊ ಆ ಅನುಭವಗಳನ್ನ ಸಂಕ್ಷಿಪ್ತವಾಗಿ ಮಾತನಾಡ್ತಾ ಬಂದರೆ ಸರ್. ಸರ್, ನಾನು ಕಳೆದ 13 ವರ್ಷಗಳಲ್ಲಿ 8 ಜಿಲ್ಲೆಗಳಲ್ಲಿ ನಾನು ಈ ಕೆಲಸ ಮಾಡ್ತೀನಿ. ಆಮೇಲೆ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ಎಲ್ಲ ವಿಭಾಗಗಳಲ್ಲಿ ನಾನು ರಿಸರ್ಚ್ ಒಂದು ಬಿಟ್ಟು ಇನ್ನು ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡ್ತೀನಿ. ಮೊದಲೇದು ಅಲ್ಲಿಯ ಅನುಭವ ತಗೋಬೇಕು ಅಂತೇಳಿ, ಅಲ್ಲಿಯ ಕಷ್ಟ, ಈ ಸುಖನ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಉದ್ದೇಶದಿಂದ. ಹಾಗೆಯೇ ನೀವು ಒಂದು ಆಗ್ರೋಕ್ಲೈಮೆಟಿಕ್ ಝೋನ್ ಅಥವಾ ಡಿಫ್ರೆಂಟ್ ಭಾಗಗಳಲ್ಲಿ ಕೆಲಸ ಮಾಡಿದಾಗ ಮಾತ್ರ ನಿಮಗೆ ಒಂದು ಉತ್ತಮ ಎಕ್ಸ್ಪೀರಿಯನ್ಸು, ಒಂದು ಉತ್ತಮ ಈ ಡಿಸಿಷನ್ ನಾಳೆ ಹೆಚ್ಚಿನ ಉನ್ನತ ಅಧಿಕಾರಿಯಾಗಿ ಒಂದು ಒಳ್ಳೆಯ ಈ ನಿರ್ಧಾರಗಳನ್ನು ತಗೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನ ನಂಬಿಕೆ. ಹೀಗಾಗಿ ನಾನು ಆ ಕಡೆ ಎಲ್ಲ ಕೆಲಸ ಮಾಡಿದೆ. ಒಳ್ಳೆಯ ಅನುಭವಗಳನ್ನು, ಒಳ್ಳೆಯ ಎಕ್ಸ್ಪೀರಿಯನ್ಸ್ನಗಳು ಕಲಿತೆ. ಆಮೇಲೆ ಉತ್ತಮ ಅಧಿಕಾರಿಗಳ ಜೊತೆಗೆ ಅವರ ಅಂಡರಲ್ಲಿ ಕೆಲಸ ಮಾಡೋಕ್ಕೆ ಮತ್ತು ನಾನು ಕೂಡ ಉತ್ತಮ ಅಧಿಕಾರಿಯಾಗಿ ಕೆಲಸ ಮಾಡೋಕ್ಕೆ ಇವೆಲ್ಲ ಈ ಸಹಕಾರಿ ಆಯಿತು ಸರ್. ಸರ್, ಆಮೇಲೆ 2021ರಲ್ಲಿ ತಾವು DCF ಆಗಿ ಪ್ರಮೋಟ್ ಆಗ್ತೀರಾ. ಸೊ DCF ಆಗಿ ಪ್ರಮೋಟ್ ಆಗಿ 3 ವಿಭಾಗಗಳಲ್ಲಿ ಕೆಲಸ ಮಾಡ್ತೀರಾ. ಮೊದಲನೇದಾಗಿ ಮಂಗಳೂರಿಗೆ ಹೋಗ್ತೀರಾ. ಸೊ ಅಲ್ಲಿ ಹೇಗಿತ್ತು ಸರ್? ಅದು ಭಾಳ ಕಡಿಮೆ ಅವಧಿ. ಹೌದು ಸರ್, ಮಂಗಳೂರಲ್ಲಿ ನಾನು ಕೇವಲ ಒಂದು 3 ತಿಂಗಳು ಅಲ್ಲಿ ಕೆಲಸ ಮಾಡ್ತೀನಿ. ಮಂಗಳೂರದು ಕೂಡ ಅಲ್ಲಿ ಫಾರೆಸ್ಟು, ಅಲ್ಲಿ ಆಗ್ರೋಕ್ಲೈಮೆಟಿಕ್ ಝೋನು, ಅಲ್ಲಿ ಇದು ನಾನು ಹೇಳ್ತೀನಿ ಸರ್, ಒಬ್ಬ ಪ್ರೊಬೇಷನರಿ ಅಧಿಕಾರಿಯಾಗಿ ನೀವು ಏನಾರು ಕೆಲಸ ಶುರು ಮಾಡಬೇಕಂದ್ರೆ ಅದು ಮಂಗಳೂರು ವಿಭಾಗ ಅಥವಾ ದಕ್ಷಿಣ ಕನ್ನಡ, ಉಡುಪಿಗಳಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಏಕೆಂದರೆ ಅಲ್ಲಿ ಆಫೀಸ್ಗಳು ಕೆಲಸ ಮಾಡುವಾಗ ಈ ರೀತಿ ಅವರು ಬರೆಯುವ ಕಾಗದ ಪತ್ರಗಳು, ಯಾವ ರೀತಿ ಕಾನೂನಿನ ಚೌಕಟ್ಟಲ್ಲೇ ಕೆಲಸ ಮಾಡಬೇಕು ಅನ್ನೋ ಕಲಿಯೋದೇನಿದೆಯಲ್ಲ, ಅದು ಅಲ್ಲಿಂದ ಎಲ್ಲ ಶುರು ಆಗುತ್ತೆ ಸರ್. ನನಗೆ ಭಗವಂತ ಮಂಗಳೂರು ಭಾಗದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಜವಾಗ್ಲೂ ಧನ್ಯ ಅಂತ ಹೇಳ್ತೀನಿ. ಮಂಗಳೂರು ಭಾಗದ ಜನರು, ಮಂಗಳೂರು ಭಾಗದ ಅಧಿಕಾರಿಗಳು ಭಾಳಷ್ಟು ಕಾನೂನು ಚೌಕಟ್ಟಲ್ಲಿ ಉತ್ತಮ ಕಾರ್ಯನಿರ್ವಹಿಸುವಲ್ಲಿ ಒಂದು ಉತ್ತಮ ಅಡಿಪಾಯ ಹಾಕಿ ಕೊಡ್ತಾರೆ. ಸೊ ಅವ್ರ ಜೊತೆ ಕೆಲಸ ಮಾಡಿ ನನಗೆ ಮೊದಲೇ ಈ ಫೌಂಡೇಶನ್ನು ಇದು ಸಿಕ್ತು. ಅಲ್ಲಿಯ ರಾಜಕೀಯ ವ್ಯಕ್ತಿಗಳು ಸಹ ತುಂಬ ಅತ್ಯುತ್ತಮ ಒಂದು ಇದರವರು ಇದ್ದಾರೆ ಸರ್. ಸೊ ಅವ್ರ ಜೊತೆಗೂ ಕೆಲಸ ಮಾಡಿದಾಗ ಅವರ ಈ ಒಡನಾಟನೂ ಕೂಡ ನನಗೆ ಒಂದು ಉತ್ತಮ ಅಧಿಕಾರಿ ಆಗೋಕ್ಕೆ ಅನುಕೂಲ ಆಯಿತು ಸರ್. ಈ ನಡುವೆ ಕೆಲವು ಸ್ವಾರಸ್ಯಕರ ಘಟನೆಗಳು ನಡೆಯುತ್ತೆ. ಅದರಲ್ಲಿ ನರಭಕ್ಷಕ ಹುಲಿಯನ್ನು ತಾವು ಸೆರೆ ಹಿಡಿದು ಮತ್ತೆ ಕಾಡಿಗೆ ಬಿಡ್ತೀರಾ. ಆ ಒಂದು ರೋಚಕ ಅನುಭವನ ನಮ್ಮ ವೀಕ್ಷಕರ ಜೊತೆ ಹಂಚ್ಕೋಬೋದಾ ಸರ್? 2016ರಲ್ಲಿ ನಾನು ಖಾನಾಪುರದಲ್ಲಿ ACF ಆಗಿ ಕೆಲಸ ಮಾಡ್ತಾಯಿದ್ದೆ. ಆಗ ಈ ಚಿಕ್ಕಮಗಳೂರಿಂದ ತಂದಂತಹ ಒಂದು ಏನು ಈ ನರಭಕ್ಷಕ ಹುಲಿಯನ್ನು ತಂದು ನಮ್ಮ ಖಾನಾಪುರದ ಭೀಮಗಢ ಅಭಯಾರಣ್ಯದಲ್ಲಿ ಎಲ್ಲ ಬಿಡ್ತಾರೆ ಸರ್. ಸೊ ಒಂದು 45 ದಿನದ ಅದು ಈ ಜರ್ನಿ ನನ್ನ ಜೀವನದಲ್ಲಿ ಭಾಳಷ್ಟು ನನಗೆ ಕಲಿಯೋಕ್ಕೆ ಅವಕಾಶ ಕೊಡ್ತು. ನನ್ನನ್ನು ನಾನು ಉತ್ತಮ ಅಧಿಕಾರಿಯಾಗಿ ಈ ಡಿಸಿಷನ್ ತೊಗೊಳಕ್ಕೆ ಮತ್ತು ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಬಟ್ ಅದರಿಂದ ತುಂಬ ಕಲಿಯೋಕ್ಕೆ ಸಿಕ್ತು. ಯಾವ ಇಶ್ಯೂಸ್ ಇರ್ತವೆ, ಯಾವ ರೀತಿ ನಾವು ಡಿಸಿಷನ್ ತೊಗೋಬೇಕು ಹಾಗೆ ಅಂತೇಳಿ. ಬಟ್ ಈ ಡಿಸಿಷನ್ ತೊಗೊಳೋದ್ರಲ್ಲಿ, ಆ ಕಾರ್ಯರೂಪ ಪಡೆ ಮಾಡೋದ್ರಲ್ಲಿ ಆಗಿನ ಈ DCF ಆದಂಥ ಅಂಬಾಡಿ ಮಾಧವ್ ಅವರು ಇದ್ದರು. ಆಗಿನ ನನ್ನ ಈ CCF ಆದಂಥ ಶ್ರೀ ವಿಜಯ್ ಮೋಹನ್ ಸಾಹೇಬರು ಇದ್ದರು. ಆಮೇಲೆ ನಮ್ಮ ಈ PCCF ಆದಂಥ ಶ್ರೀ ವಿನಯ್ ಲೋತ್ರ ಸಾಹೇಬರಿದ್ದರು. ಆಮೇಲೆ ಈ ಚೀಫ್ ಸೆಕ್ರೆಟರಿ ಸಾಹೇಬರು ಕೌಶಿಕ್ ಮುಖರ್ಜಿ, ಅವರೆಲ್ಲರೂ ಒಂದು ತಂಡವಾಗಿ ಇದನ್ನು ಯಾವ ರೀತಿ ಬಗೆಹರಿಸಬೇಕು ಅನ್ನೋದನ್ನು ನನಗೆಲ್ಲ ಕಲಿಸ್ಕೊಟ್ರು. ಸೊ ನನ್ನ ಜೀವನದಲ್ಲಿ ಅದೊಂದು ಒಳ್ಳೆಯ ಅನುಭವ ಸರ್. ಹಾಗೆ ನಮ್ಮ ಅರಣ್ಯ ಅಧಿಕಾರಿಗಳಿಗೆ ಮತ್ತೊಂದು ಚಾಲೆಂಜಿಂಗ್ ಜಾಬ್ ಏನಪ್ಪ ಅಂತ ಹೇಳಿದ್ರೆ ಈ ಅರಣ್ಯ ಕಳ್ಳ ಸಾಗಣೆಯನ್ನು ತಡೆಗಟ್ಟೋದು. ಅದರಲ್ಲೂ ಕೂಡ ತಾವು ಬಹಳಷ್ಟು ಶ್ರಮ ವಹಿಸಿದ್ದೀರಾ. ಅರಣ್ಯ ಕಳ್ಳ ಸಾಗಣೆ ತಡೆಗಟ್ಟುವಲ್ಲಿ ತಮ್ಮ ಶ್ರಮ ಅಪಾರ ಅಂತ ಹೇಳ್ಬೋದು. ಆ ಘಟನೆ ಬಗ್ಗೆ ಸರ್, 2018ರಿಂದ 20ರಲ್ಲಿ ನಾನು ಯಲ್ಲಾಪುರದಲ್ಲಿ ACF ಆಗಿ ಕೆಲಸ ಮಾಡ್ತಾಯಿದ್ದೆ ಸರ್. ಆ ಭಾಗದಲ್ಲಿ ಅಲ್ಲಿ ಒಬ್ಬನು ಕುಖ್ಯಾತ ಕಾಡುಗಳ್ಳ ಅಬ್ದುಲ್ ಖುದ್ದೂಸ್ ಅಂತ ಇದ್ದರು. ಅವರನ್ನ ಕಳೆದ 10-8 ವರ್ಷದಲ್ಲಿ ಯಾರೂ ಅವನ್ನ ಹಿಡಿದಿರಲಿಲ್ಲ. ಅವನ ಬಗ್ಗೆ ಡಾಕ್ಯುಮೆಂಟು ಸಿಗ್ತಿರಲಿಲ್ಲ. ಅಷ್ಟು ಒಂದು ಚಾಣಾಕ್ಷ ಕಾಡುಗಳ್ಳ ಅವನ್ನ ನಮ್ಮ ಯತೀಶ್ ಸಾಹೇಬರಿದ್ದರು. ಆಮೇಲೆ ನನ್ನ ಕೆಳಗೆ ಕೆಲಸ ಮಾಡ್ತಿದ್ದಂಥ ಈ ಮಹೇಶ್ ಅಂತ RF ಇದ್ದರು. ಆಮೇಲೆ ಕಲ್ಲಪ್ಪ ಈ ಬರದೂರು ಅಂತ ಇದ್ದರು.
ಅವರೆಲ್ಲ ನಾವೆಲ್ಲ ಒಂದಿಗೆ ತಂಡ ಮಾಡಿಕೊಂಡು ನಮ್ಮ ಇನ್ನೊಬ್ಬರು ಹಮಾಣಿ ಅಂತೇಳಿ ಒಬ್ಬರು ಫಾರೆಸ್ಟರ್ ಇದ್ದರು, ಅವ್ರ ಜೊತೆಗೆ ಸೇರಿ ಈ CDR ಮತ್ತು SDR ಟೆಕ್ನಾಲಜಿ ಅಂದರೆ ಕಾಲ್ ಡೀಟೇಲ್ಸು ಮತ್ತು ಸಬ್ಸ್ಕ್ರೈಬರ್ ಈ ಡೀಟೇಲ್ ಈ ರೆಕಾರ್ಡ್ಸ್ ಎಲ್ಲ ತರಿಸ್ಕೊಂಡು ಈ ಮೊಟ್ಟ ಮೊದಲಿಗೆ ಬಾರಿ ಅವನ್ನ ನಾವು ಈ ಬಂಧಿಸುವಲ್ಲಿ ಯಶಸ್ವಿ ಆಗ್ತೀವಿ ಸರ್. ನಾನು ಮಾಡಿದಂತಹ 3 ವರ್ಷ ಯಲ್ಲಾಪುರದಲ್ಲಿ ಸನ್ಮಾನ್ಯ ಯತೀಶ್ ಸಾಹೇಬರು ಮತ್ತು ಮಹೇಶು ಮತ್ತು ನಮ್ಮ ತಂಡ, ಈ ಮಂಚಿಕೇರಿಯ ಎಲ್ಲ ತಂಡ ಸೇರಿ ನಾವು ಆಲ್ಮೋಸ್ಟ್ 0 ಫೈರ್ ಮತ್ತು ಯಾವುದು ನಮ್ಮ ಸಬ್ ಡಿವಿಷನಲ್ಲಿ ಒಂದು ಅಫೆನ್ಸ್ ಆಗಲಿಲ್ದಂಗೆ ನಾವೆಲ್ಲ ಇದನ್ನು ಅರಣ್ಯವನ್ನು ಎಲ್ಲ ಕಾಪಾಡ್ಕೊಂಡ್ವಿ ಸರ್. ಒಂದು ಎಲ್ಲ ತಂಡವಾಗಿ ಅದು ನಾನು ಹೆಮ್ಮೆಯಿಂದ ಹೇಳ್ತೀನಿ. ಯಾವುದೇ ಅಫೆನ್ಸ್ ಆದರೂ ಕೂಡ ಆಗ್ತಾಯಿತ್ತು, ಆದರೂ ಕೂಡ ವಾರ 15 ದಿನದಲ್ಲಿ ನಾವು ಹಿಡಿತಾ ಇದ್ವಿ. ನಾವು ಇರೋ ತನಕ ಯಾರೂ ನಮ್ಮ ತಂಟೆಗೆ ಬರ್ತಾ ಇರಲಿಲ್ಲ, ಯಾಕಂದರೆ ಅವ್ರು ಫಾಲೋ ಅಪ್ ಮಾಡಿ ಹಿಡಿದು ಬಿಡ್ತಾರೆ ಅಂತೇಳಿ ಆ ಮೆಸೇಜ್ ಹೋಗಿದೆ ಸರ್. ಇದು ನನ್ನ ಜೀವನದಲ್ಲಿ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ. 0 ಫೈರಲ್ಲಿ ಹಿಡಿದಿರಾ ಅಂತ ಹೇಳಿದ್ರೆ ನಿಮ್ಮ ಒಂದು ಕಾರ್ಯತಂತ್ರ ಭಾಳ ವಿಭಿನ್ನವಾಗಿತ್ತು ಅಂತ. ಇಲ್ಲ ಸರ್, ಅದಕ್ಕೆ ಸನ್ಮಾನ್ಯ ಯತೀಶ್ ಸಾಹೇಬರು ಆ ಸಪೋರ್ಟ್ ತುಂಬ ಕೂಡ ಇತ್ತು. ಸೊ ನಾವು ನಮ್ಮ ಕಳ್ಳರನ್ನ ಚಿತ್ರದುರ್ಗದಲ್ಲಿ ತನಕ ಹೋಗಿ ಹಿಡಿದ್ವಿ. ಆಮೇಲೆ ನಾವು ಬೆನ್ನತ್ತಿ ಅವ್ರು ಹಿಡಿತೀವಿ ಅಂಥೇಳಿ ಒಂದು ಈ ಮೆಸೇಜ್ ಕೊಟ್ಟಿದ್ವಿ ಸರ್. ಹೀಗಾಗಿ ಭಾಳಷ್ಟು ಅಫೆನ್ಸಸ್ ಕೂಡ ಭಾಳಷ್ಟು ಎಲ್ಲ ಕಡಿಮೆ ಆಗಿದೆ ಸರ್. ಈಗ ತಂತ್ರಜ್ಞಾನ ಯುಗದಲ್ಲಿದ್ದೀವಿ. ಈ ಕಳ್ಳ ಸಾಗಣೆ ತಡೆಯಲಿಕ್ಕೆ ನಾವು ತಂತ್ರಜ್ಞಾನವನ್ನು ಹೇಗೆ ಬಳಸೋದು, ಇದು ಅಗತ್ಯತೆಯನ್ನು ಹೇಗೆ ಕಂಡುಕೊಂಡ್ರಿ ತಾವು? ಸರ್, ಅರಣ್ಯ ಇಲಾಖೆ ಕೇವಲ ನಾವು ಹಳೆಯ ಟ್ರೆಡಿಷನಲ್ ಈ ಮೆಥಡ್ಸ್ಗಳಲ್ಲಿಂದ ಅರಣ್ಯವನ್ನು ಈ ಸಂರಕ್ಷಣೆ ನಾವೆಲ್ಲ ಮಾಡ್ತಾ ಇಲ್ಲ. ನಾವು ಹೊಸ ತಂತ್ರಜ್ಞಾನಗಳನ್ನು ಅರಣ್ಯ ಈ ಸಂರಕ್ಷಣೆಯಲ್ಲಿ ಇರ್ಬೋದು, ಆಮೇಲೆ ಎನ್ಕ್ರೋಚ್ಮೆಂಟ್ನ ಕಡಿಮೆ ಮಾಡೋದ್ರಲ್ಲಿ ಇರ್ಬೋದು, ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟಲ್ಲಿ ನಾವು ತಾಂತ್ರಿಕತೆಯನ್ನು ಬಳಸಿ ದೇಶದಲ್ಲೇ ನಾವು ಮೊದಲ ಸ್ಥಾನದಲ್ಲಿ ಇದ್ದೀವಿ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಸರ್. ಅದೇ ರೀತಿ ಅರಣ್ಯ ಕಳ್ಳತನವಾದಾಗ ಕೂಡ ನಾವು ಭಾಳಷ್ಟು ಸಲ ಈ ಟೆಕ್ನಾಲಜಿನ ಯೂಸ್ ಮಾಡಿ ನಾವು ಅದನ್ನು ಕಂಟ್ರೋಲ್ ಮಾಡ್ತೀವಿ ಅಂತೇಳಿ. ಈ ಮೊದಲೇನಿತ್ತು ಬರೀ ಪ್ಯಾಟ್ರೋಲಿಂಗ್ ಮಾಡಬೇಕು, ಅರಣ್ಯ ಎಲ್ಲ ಸುತ್ತಬೇಕು, ಅದನ್ನು ಮಾಡಬೇಕು ಅಂತ ಇದು ಇತ್ತು. ಈಗ ಇಂಪಾರ್ಟೆಂಟ್ ಜಾಗದಲ್ಲಿ CCTV ಹಾಕ್ಕೊಂಡಿದ್ದೀವಿ, ಇಂಪಾರ್ಟೆಂಟ್ ಜಾಗದಲ್ಲಿ ಮಾಹಿತಿನ ಕಲೆಕ್ಟ್ ಮಾಡ್ಕೊಳ್ತೀವಿ. ಆಮೇಲೆ ಅದನ್ನು ಟೆಕ್ನಾಲಜಿ ಜೊತೆಗೆ ಸೇರಿಸಿ ಕಳ್ಳರನ್ನ ಕಂಡುಹಿಡಿತೀವಿ. ಸೊ ಆಮೇಲೆ ಕಳ್ಳರದ್ದು ಡಾಟಾಬೇಸನ್ನು ಮಾಡಿಟ್ಟಿದ್ವಿ ನಾವು. ಸೊ ಹೀಗಾಗಿ ಅರಣ್ಯ ಇಲಾಖೆ ಎಂದೂ ತಾಂತ್ರಿಕತೆಯನ್ನು ಬಳಸುವಲ್ಲಿ ನಾವು ಹಿಂದೆ ಇಲ್ಲ. ನಮ್ಮ ಈ PCCF ಆದಂಥ ಸನ್ಮಾನ್ಯ ಈ ವಿಶ್ವಾಮಿತ್ರ ಸಾಹೇಬ್ರ ಮತ್ತು ಎಲ್ಲ ಈ PCCF ಸಾಹೇಬ್ರುಗಳ ಒಂದು ಅವಧಿಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಭಾಳಷ್ಟು ಟೆಕ್ನಾಲಜಿಕಲಿ ನಾವು ಈ ಮುಂದುಗಡೆ ಇದ್ದೀವಿ ಸರ್. ಸೊ ಅರಣ್ಯ ಇಲಾಖೆ ಸಮಗ್ರವಾಗಿ ತಾಂತ್ರಿಕತೆಯನ್ನು ಬೆಳೆಸ್ಕೊಂಡು ಫೈರ್ ಇರ್ಬೋದು, ಎನ್ಕ್ರೋಚ್ಮೆಂಟ್ ಇರ್ಬೋದು, ಆಮೇಲೆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಇರ್ಬೋದು, ಯಾವುದೇ ವಿಚಾರದಲ್ಲಿಯೂ ನಾವು ಟೆಕ್ನಾಲಜಿನ ಯಾವಾಗಲೂ ನಾವು ಬೆಳೆಸ್ಕೊಂಡು ದೇಶದ ಮುಂಚೂಣಿಯ ಅರಣ್ಯ ಇಲಾಖೆಯಾಗಿ ನಾವು ಮಾಡಲ್ಪಟ್ಟಿದ್ದೀವಿ ಸರ್. ಹಾಗೆ ಅರಣ್ಯ ಇಲಾಖೆಯಿಂದ ಬರೋ ನೀವು ಹೇಳಿದಂಗೆ ಮಾನವ ಮತ್ತು ಪ್ರಾಣಿ ಸಂಘರ್ಷ, ಸೊ ಇದನ್ನು ತಡೆಗಟ್ಟಲಿಕ್ಕೆ ತಮ್ಮ ದೃಷ್ಟಿಕೋನವೇನು ಸರ್? ಸರ್, ಮಾನವ ಪ್ರಾಣಿ ಸಂಘರ್ಷ ಇದು ಹೊಸದಲ್ಲ ಸರ್, ಹಳೆಯದು. ಮಾನವ, ಪ್ರಾಣಿ, ಪಕ್ಷಿ, ಗಿಡಮರಗಳು ಅನ್ಯೋನ್ಯತೆಯಿಂದ ಇದನ್ನು ಈ ಜಗತ್ತಲ್ಲಿ ಎಲ್ಲ ಬದುಕಿದೆ. ಈ ಜಗತ್ತಿಗೆ ನಾವು ಹೊಸಬರಲ್ಲ, ಪ್ರಾಣಿ ಪಕ್ಷಿಗಳು ನಮಗಿಂತ ಹಳಬರು. ಭಾರತದಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿ ಪ್ರಾಣಿ ಪಕ್ಷಿ ಗಿಡಮರಗಳಿಗೂ ತಂದೆಯಾದ ನ್ಯಾಷನಾಲಿಟಿ ಇದೆ. ನಾನು ಹೆಂಗೆ ಭಾರತೀಯ ಅಂತ ಹೇಳ್ಕೊಳ್ತೇವೆ, ಅವು ಕೂಡ ನ್ಯಾಷನಾಲಿಟಿ ಇದೆ. ಸಹಬಾಳ್ವೆಯಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಸರ್. ಅದಕ್ಕೆ ನಮ್ಮ ಭಾರತೀಯ ನ್ಯಾಯಾಲಯ, ಕೋರ್ಟು, ಎಲ್ಲ ನ್ಯಾಯಾಧೀಶರು ಮತ್ತು ಬೇರೆ ಇಲಾಖೆಯವರು ಎಲ್ಲರೂ ತುಂಬ ಸಹಕಾರ ಮಾಡಿದ್ದಾರೆ. ನಮ್ಮ ಕಾನೂನು ವಿಶ್ವದಲ್ಲಿ ಅತ್ಯಂತ ಸ್ಟ್ರಾಂಗ್ ಆದಂಥ ಕಾನೂನು, ಅದು ಚೆನ್ನಾಗಿ ಇಂಪ್ಲಿಮೆಂಟ್ ಆಗಬೇಕು. ಕಾಡು ಇದ್ದರೆ ಮಾತ್ರ ನಾಡು, ಕಾಡಿನಿಂದ ಮಾತ್ರ ಮನುಷ್ಯ ಜೀವನ ಅನ್ನೋದು ಜನರು ಅರ್ಥ ಮಾಡ್ಕೊಳ್ಬೇಕು. ಅದ್ಭುತ ಮಾತಾಡಿದ್ರಿ. ಇದರಿಂದ ಕೇವಲ ಮಾನವನಷ್ಟೇ ನಷ್ಟ ಆಗ್ತಾಯಿಲ್ಲ, ಪ್ರಾಣಿಗಳಿಗೂ ಕೂಡ ನಷ್ಟ ಆಗ್ತಾಯಿದೆ, ಪ್ರಾಣಿಗಳ ಸಾವು ಕೂಡ ಆಗ್ತಾಯಿದೆ. ಸಹಬಾಳ್ವೆ ಭಾಳ ಮುಖ್ಯ ಅಂತ ಹೇಳಿದ್ರಿ. ಸಂತೋಷ್ ಸರ್, ಈಗ ಅರಣ್ಯ ಇಲಾಖೆಯಿಂದ ತಾವು KSDLಗೆ ವ್ಯವಸ್ಥಾಪಕ ನಿರ್ದೇಶಕರಾಗಿ ಬರ್ತೀರಾ. ಸೊ ಇಲ್ಲಿ ಬಂದಾಗ ತಾವು ಮೊದಲು ಕಂಡಂತಹ ಸವಾಲುಗಳು ಯಾವ್ಯಾವ ಸರ್? ಸರ್, ನಾನು ಇಲ್ಲಿಗೆ ಬರ್ತೀನಿ ಅನ್ನೋ ಯಾವ ಕನಸನ್ನು ನಾನು ಕಂಡಿರಲಿಲ್ಲ. ನನಗೆ ಆಶ್ಚರ್ಯ ಆಗುತ್ತೆ ನಾನು ಇಲ್ಲಿಗೆ ಹೇಗೆ ಬಂದೆ ಅಂತೇಳಿ. ಎಲ್ಲ ಭಗವಂತನ ದಯೆ ಇರಬೇಕು, ಸನ್ಮಾನ್ಯ MB ಪಾಟೀಲ್ ಸಾಹೇಬ್ರ ಒಂದು ಆಶೀರ್ವಾದ ನಾನು ಇಲ್ಲಿಗೆ ಬರಲಿಕ್ಕೆ ಕಾರಣ ಆಯಿತು ಸರ್. ನಾನು ಇಲ್ಲಿಗೆ ಬಂದಾಗ ಇಲ್ಲಿ ಈ ಪರಿಸ್ಥಿತಿ ಭಾಳ ಈ ಸಂದಿಗ್ಧವಾದಂಥ ಈ ಪರಿಸ್ಥಿತಿಯಲ್ಲಿ ನಾವಿದ್ವಿ. ಹಾಗೆಯೇ ಒಂದು ಏನು ಇಮ್ಮಿಡಿಯೇಟ್ ಆದಂಥ ಭಾಳಷ್ಟು ಗೋಲ್ಗಳಿದ್ವು. ಸೊ ಅದರಲ್ಲಿ ಶಾರ್ಟ್ ಗೋಲ್ಸ್, ಮೀಡಿಯಮ್ ಗೋಲ್ಸ್, ಲಾಂಗ್ ಗೋಲ್ಸ್ ಅಂಥೇಳಿ ನಾನು ಮೊದಲು ಇದು ಮಾಡಿಕೊಂಡೆ. ಒಂದು ಆಡಳಿತ ವ್ಯವಸ್ಥೆ ಇರ್ಬೋದು, ಹಳೆಯ ಈ ತಪ್ಪುಗಳನ್ನು
ಈ ಸರಿಪಡಿಸೋದಾದಂಥ ಒಂದು ಟೈಮ್ ಇತ್ತು ಸರ್. ಅದ್ರ ಜೊತೆಗೆ ನನ್ನ ಕಾರ್ಮಿಕರಿಗೆ ಯಾವ ರೀತಿ ನನಗೆ ಈ ಒಳ್ಳೇದು ಮಾಡಬೇಕು, ಹಾಗೆಯೇ ಸರ್ಕಾರಕ್ಕೆ ನಮ್ಮ ಈ PSU ಇಂದ ಏನು ಕೊಡುಗೆ ಕೊಡಬೇಕು, ಅದ್ರ ಜೊತೆಗೆ ನಾನು ತಗೊಳ್ಳುವಂತಹ ಪ್ರತಿ ಒಂದು ಈ ನಿರ್ಧಾರಗಳು ಕಾನೂನು ಚೌಕಟ್ಟಲ್ಲಿರಬೇಕಾಗಿ. ಹೀಗಾಗಿ ನಾನು ಭಾಳಷ್ಟು ಚಾಲೆಂಜಸ್ನ ಅನುಭವಿಸಿದೆ. ಹಾಗೆಯೇ ಪ್ರತಿಯೊಂದು ಚಾಲೆಂಜಿನಲ್ಲಿ ಭಗವಂತನ ದಯೆಯಿಂದ, ನಮ್ಮೆಲ್ಲರ ಒಂದು ಅಧಿಕಾರಿಗಳ ಒಂದು ಸಹಕಾರದಿಂದ, ಸನ್ಮಾನ್ಯ ನಮ್ಮ ಈ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತಹ ಸೆಲ್ವಕುಮಾರ್ ಸಾಹೇಬರು, ಆಮೇಲೆ ನನ್ನ ಅಧ್ಯಕ್ಷರಾದಂಥ ಶ್ರೀ ಅಪ್ಪಾಜಿ ನಾಡಗೌಡ ಸಾಹೇಬರು, ಸನ್ಮಾನ್ಯ ನಮ್ಮ ಈ ಸಚಿವರಾದಂಥ MB ಪಾಟೀಲ್ ಸಾಹೇಬರು ಅವರ ಸರ್ಕಾರ ಮಾರ್ಗದರ್ಶನ ಸಲಹೆಗಳಿಂದ ನಾವು ಇದನ್ನು ಮತ್ತೆ ಒಂದು ಸಿಂಕಿಂಗ್ ಶಿಪ್ ಆದಂತಹ ಈ PSUನ ಮತ್ತೆ ಒಂದು ಪ್ರಬುದ್ಧ ಕಡೆಗೆ ತರಕ್ಕೆ ಅನುಕೂಲ ಆಯಿತು ಸರ್. ಸರ್, ಈ ಮೈಸೂರು ಸ್ಯಾಂಡಲ್ ಸೋಪ್ಗೆ ಒಂದು ಹೊಸ ಬ್ರ್ಯಾಂಡನ್ನು ಕೊಡಲಿಕ್ಕೆ, ಒಂದು ಹೊಸ ರೂಪವನ್ನು ತರಲಿಕ್ಕೆ ಹಲವಾರು ಕ್ರಾಂತಿಕಾರಕ ನಿರ್ಧಾರಗಳನ್ನ ಕೈಗೊಳ್ತೀರಾ. ಆ ಯಾವ್ಯಾವ ನಿರ್ಧಾರಗಳು ತಮ್ಮ ಅವಧಿಯಲ್ಲಿ ಕೈಗೊಂಡು ಅಂತ ಹೇಳ್ಬೋದಾ? ಈ ಮೊಟ್ಟ ಮೊದಲನೇದಾಗಿ ನಮಗೆ 110 ವರ್ಷದ ಕಂಪನಿ ಆಗಿದ್ರು ಕೂಡ ಬ್ರ್ಯಾಂಡಿಂಗ್ ಆಗಿರಲಿಲ್ಲ ಸರ್. ಸೊ ಅದನ್ನು ಬ್ರ್ಯಾಂಡಿಂಗ್ ಮಾಡಿಸ್ಬೇಕಾಗಿತ್ತು, ಆ ಪ್ಯಾಕೇಜಿಂಗ್ನ ನಾವು ಈ ಚೇಂಜ್ ಮಾಡಿಸ್ಬೇಕಾಗಿತ್ತು. ಅದನ್ನು ನಾವು ಒಂದೆಲ್ಲ ಮಾಡಿಸಿದ್ವಿ. ಆಮೇಲೆ ಕ್ವಾಲಿಟಿ ಇಸ್ ದ ಅವರ್ ಸ್ಟ್ರೆಂತ್. ಆ ಕ್ವಾಲಿಟಿನ ನಾವು ಯಾವಾಗಲೂ ಕಾಪಾಡಿಕೊಳ್ಬೇಕು ಆಗಿತ್ತು ಸರ್. ಅದಕ್ಕೆ ಕಳೆದ 3 ವರ್ಷದಲ್ಲಿ ಯಾವುದೇ ಗುಣಮಟ್ಟದ ವಿಚಾರದಲ್ಲಿ ರಾಜಿ ಇಲ್ದಂಗೆ ನಾವು ಅದನ್ನು ಕಾಪಾಡಿಕೊಂಡ್ವಿ. ಅದ್ರ ಜೊತೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಬೇಕಾಗಿತ್ತು. ಆ ಬ್ರ್ಯಾಂಡ್ ಅಂಬಾಸಿಡರ್ನು ಸಹ ಈ ತಮನ್ನಾ ಬಾಟಿ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಂದ್ವಿ. ಇವುಗಳೆಲ್ಲದರ ಜೊತೆಗೆ ಆಡಳಿತದಲ್ಲಿ ಒಂದು ಈ ಸಮನ್ವಯತೆಯನ್ನು ನಾವೆಲ್ಲ ಕಾಪಾಡ್ಕೋಬೇಕಾಗಿತ್ತು. ಅಂದರೆ ಇಲ್ಲಿಯ ಅಧಿಕಾರಿಗಳಿಗೆ, ಇಲ್ಲಿಯ ಕಾರ್ಮಿಕರುಗಳಿಗೆ ಇದು ನನ್ನ ಫ್ಯಾಕ್ಟ್ರಿ ಅನ್ನೋದು ಬರಬೇಕಾಗಿತ್ತು. ನಾನು ಪ್ರತಿ ನನ್ನ ಕಾರ್ಮಿಕ ವರ್ಗದವ್ರಿಗೆ ಹೇಳ್ತಾ ಇದ್ದೆ, ಇದು ಫ್ಯಾಕ್ಟ್ರಿ ಅಲ್ಲ, ನಾವೆಲ್ಲರೂ ದೇವಸ್ಥಾನಕ್ಕೆ ಬರ್ತಾಯಿದ್ದೀವಿ. 1,00,000 ಜನ ಇದರಿಂದ ಅನ್ನ ಊಟ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ನಿರಾಳವಾಗಿ ಬರಬೇಕು. ನಾನು ತೊಗೊಳ್ಳುವಂಥ ಒಂದು ಡಿಸಿಷನ್ನು ಈ 1,00,000 ಜನರದ ಅನ್ನಕ್ಕೆ ತಪ್ಪಾಗ್ಬಿಡುತ್ತೆ. ಅದು ಆಗಲಿಲ್ದಂಗೆ ನಾನು ತೊಗೊಳ್ಳುವಂಥ ಪ್ರತಿ ನಿರ್ಧಾರ ಒಳ್ಳೆಯ ರೀತಿಯಲ್ಲಿರಬೇಕು, ಕಾನೂನು ಚೌಕಟ್ಟಲ್ಲಿರಬೇಕು, ಕಾರ್ಮಿಕರಿಗೆ ಒಳ್ಳೆಯದಾಗಬೇಕು, ಸಹಕಾರಕ್ಕೂ ಕೂಡ ಒಂದು ಆದಾಯ ತಂದು ಕೊಡಬೇಕು. ಸೊ ಈ ನಿಟ್ಟಿನಲ್ಲಿ ನಾನು ಈ KSDLನ ಅಡ್ಮಿನಿಸ್ಟ್ರೇಷನ್ನು ಮಾಡಿದೆ. ಭಗವಂತನ ದಯೆ ಇತ್ತು ಸರ್, ಒಳ್ಳೆಯದಾಯಿತು. ಮೊದಲೇ 1,000 ಕೋಟಿ ಬಿಸ್ನೆಸ್ ಆಗೋಕ್ಕೆ ನಾವು 105 ವರ್ಷ ತೊಗೊಂಡ್ವಿ. ಎರಡನೇ 1,000 ಕೋಟಿ 4 ವರ್ಷದಲ್ಲಿ ಆಯಿತು. ಕಳೆದ 3 ವರ್ಷಗಳಲ್ಲಿ 2 ಸಲ ನಾವು 125 ಕರ್ನಾಟಕದ PSUಗಳಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದು ಹೈಯೆಸ್ಟ್ ಡಿವಿಡೆಂಟ್ ಕೊಡುವ ಜಾಗದಲ್ಲಿದ್ದೀವಿ ಸರ್. ಭಾಳ ಸಂತೋಷ ಸರ್. ನೀವು ಹೇಳ್ತೀರಿ ಮುಳುಗುವ ಹಡಗಾಗಿತ್ತು, ಅದನ್ನು ಲಾಭದಾಯಕ ಕಂಪ್ನಿಯಾಗಿ ಪರಿವರ್ತನೆ ಮಾಡಿದ್ದು ಭಾಳಷ್ಟು ಶ್ಲಾಘನೀಯ ಅಂತ ಹೇಳ್ತಾ, ನಿಮ್ಮ ಪ್ರಕಾರ ನಾಯಕತ್ವ ಅಂದರೆ ಏನು ಸರ್? ಒಬ್ಬ ಶ್ರೇಷ್ಠ ನಾಯಕನಿರಬೇಕಂದ್ರೆ ಗುಣಗಳು ಯಾವ್ಯಾವು ಸರ್? ಒಬ್ಬನು ನಾಯಕನಾದವನು ತನ್ನ ಟೀಮ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸರ್. ಒಂದು ತಂಡವನ್ನು ಕಟ್ಟಬೇಕು. ಆಮೇಲೆ ಅವನಿಗೆ ಡಿಸಿಪ್ಲಿನ್ ಇರಬೇಕು, ಡೆಡಿಕೇಶನ್ ಇರಬೇಕು. ಅದ್ರ ಜೊತೆಗೆ ಒಂದು ಸಹೃದಯ ಇರಬೇಕು. ಒಂದು ತಂದೆಯ ಜಾಗದಲ್ಲಿ ಇರ್ತಾರ, ಬೈಬೇಕು, ಮರುಕ್ಷಣವೇ ತನ್ನ ಸಬಾರ್ಡಿನೇಟ್ಗಳನ್ನ ಪ್ರೀತಿಸಬೇಕು, ಗೌರವಿಸಬೇಕು, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು. ಆಮೇಲೆ ಯಾರೂ ಈಗ ಕೆಲಸ ಮಾಡೋಕ್ಕಾಗಲ್ಲ ಅಥವಾ ಇದು ಕಷ್ಟ ಇದೆ ಅಂದಾಗ ಬಂದು ಮುಂದೆ ನಿಂತು ಮಾಡುವಂಥ ಛಲ ಬೇಕು. ಬಿಡು, ಹಾಲು ಬಂದರೆ ನೀವು ಕುಡಿರಿ, ವಿಷ ಬಂದರೆ ನಾನು ಬರ್ತೀನಿ ಅನ್ನೋ ಒಂದು ಈ ಮೆಸೇಜ್ನ ಅವ್ರಿಗೆ ಕೊಡಬೇಕು ಸರ್. ಆವಾಗ ನಮ್ಮ ಜೊತೆಗೆ ಇರ್ತಾರೆ. ಆಮೇಲೆ ನಮ್ಮ ಸ್ವಾರ್ಥ ಯಾವಾಗಲೂ ಬದಿಗಿಟ್ಟು ಕಂಪ್ನೀಸ್ ನಾವು ಹಿತಾಸಕ್ತಿನ ಮೇಲೆತ್ಕೊಂಡು ಇದು ನೋಡಿದಾಗ ಆಬ್ವಿಯಸ್ಲಿ ಒಂದು ಟೀಮ್ ಆಗಿ ಎಲ್ಲ ಡೆವಲಪ್ ಆಗುತ್ತೆ ಸರ್. ಇಲ್ಲೇನು ಕೆಲಸ ಆಗಿದೆಯಲ್ಲ ನನ್ನಿಂದ ಅಂತ ನಾನು ಎಳ್ಳಷ್ಟು ಹೇಳೋದಿಲ್ಲ, ನಮ್ಮ ತಂಡದಿಂದ ಆಗಿದೆ. ಸೊ ಈ ಒಂದು ಎಲ್ಲ ಸಕ್ಸಸ್ಸು ಸನ್ಮಾನ್ಯ MB ಪಾಟೀಲ್ ಸಾಹೇಬರಿಗೆ, ಸನ್ಮಾನ್ಯ ಅಪ್ಪಾಜಿ ನಾಡಗೌಡ ಸಾಹೇಬರಿಗೆ, ಸನ್ಮಾನ್ಯ ಸೆಲ್ವಕುಮಾರ್ ಸಾಹೇಬರಿಗೆ, ಹಾಗೂ ನನ್ನ ಜೊತೆ ಹಗಲಿರುಳು ದುಡಿದಂತಹ ಪ್ರತಿಯೊಬ್ಬ ಕಾರ್ಮಿಕದ ವರ್ಗದವರಿಗೆ, ಅಧಿಕಾರಿ ಒಳಗೆ ಅವರಿಗೆಲ್ಲ ಸಲ್ಲುತ್ತೆ ಸರ್. ಅವರಿಗೆಲ್ಲ ಸಲ್ಲಿದ ಮೇಲೆ ಏನಾರ 0.1% ನನಗಿದೆ ಅಂದರೆ ಭಗವಂತ ಅದು ನಾನು ತಗೊಳ್ತೇನೆ. ಸೊ ಇಟ್ ಈಸ್ ದೇರ್ ಎಫರ್ಟ್ ವಿಚ್ ಮೇಕ್ ದಿಸ್ ಇನ್ಸ್ಟಿಟ್ಯೂಷನ್ ಟು ಎ ಗ್ರೇಟರ್ ಎಕ್ಸ್ಟೆಂಟ್ ಸರ್. ನಿಜ ಕೂಡ ಅದು ತಮ್ಮಲ್ಲಿ ನಾವು ಕಾಣ್ಬೋದು. ಒಬ್ಬ ನಾಯಕ ಆದನು ಎಲ್ಲ ಕ್ರೆಡಿಟ್ ತನ್ನ ಟೀಮಿಗೆ ಕೊಡ್ತಾನೆ. ಎಲ್ಲ ಟೀಮ್ ನಿಜವಾಗ್ಲೂ ಸರ್, ನಾನು ಇದನಿಗೆ ಸುಳ್ಳು ಹೇಳಬಾರ್ದು. ನನ್ನ ಈ ಸಹೋದ್ಯೋಗಿಗಳು ನನ್ನನ್ನು ನಂಬಿ ಭಾಳ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದಾರೆ ಸರ್. ಡೇ ಆ್ಯಂಡ್ ನೈಟ್ ಯಾವ ಕಾರ್ಖಾನೆಯಲ್ಲಿ 2 ಶಿಫ್ಟ್ ಆಗ್ತಾಯಿತ್ತು, ಅಲ್ಲಿ 3 ಶಿಫ್ಟ್ ಆಗಿದೆ. ಯಾವ ಮಿಷಿನ್ನು, ನಾವು ನಮ್ಮ ಮಿಷಿನ್ ಕೆಪ್ಯಾಸಿಟಿ 26,000 ಮೆಟ್ರಿಕ್ ಟನ್ ಸರ್. ಹಿಂದಿನ ವರ್ಷ ಅದೇ ಮಿಷಿನ್ ಇಟ್ಕೊಂಡು, ಅದೇ ಜನ ಇಟ್ಕೊಂಡು, ಕಂಪನಿಯ ಪ್ರಾಡಕ್ಟ್ದ ದರ ಜಾಸ್ತಿ ಮಾಡಲಿಲ್ಲದಂಗೆ 46,000 ಮೆಟ್ರಿಕ್ ಟನ್ ಮಾಡಿದ್ದೀವಿ ಸರ್. ಒಂದು ದಿನಕ್ಕೆ ನಾವು 23ರಲ್ಲಿ ಒಂದು ದಿನಕ್ಕೆ ನಾವು 12 ಲಕ್ಷ ಸೋಪ್ನ 4 ಕೋಟಿಯ ಸೋಪ್ನ ಮಾಡ್ತಾಯಿದ್ವಿ. ಅದೇ ಮೆಷಿನ್ ಇಟ್ಕೊಂಡು ಈಗ ಒಂದು ದಿನಕ್ಕೆ 6,80,000
6,80,00,000 ಒಂದು ಮೌಲ್ಯದ 18 ಲಕ್ಷ ಸೋಪ್ಗಳನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ಸರ್. 23ರಲ್ಲಿ ಒಂದು ದಿನಕ್ಕೆ ನಿವ್ವಳ ಲಾಭ 39 ಲಕ್ಷ ಇತ್ತು ಸರ್. ಈಗ 1,42,00,000 ನಿವ್ವಳ ಲಾಭ. ಸಂಜೆ 8 ಗಂಟೆ ಆತಂದರೆ ನನ್ನ ಅಕೌಂಟಿಗೆ 1,39 ಲಕ್ಷ ಬಂದು ಜಾಯ್ನ್ ಆಗಿಬಿಡುತ್ತೆ. ಅಷ್ಟು ಬದಲಾವಣೆ ಆಗಿದೆ ಅಂತಂದರೆ ಅವರಲ್ಲಿ ಒಂದು ತಂಡವಾಗಿ ನಾವು ಮಾರ್ಪಟ್ಟಾಗ, ಆಮೇಲೆ ಕಾರ್ಮಿಕರಿಗೆ ಪ್ರತಿ ಸತಿ ಹೇಳ್ತೀನಿ, ಇದು ನಮಗೆ ಅನ್ನ ಕೊಡುವ ಜಾಗ, ಇದಕ್ಕೆ ನಾವು ಅಪಖ್ಯಾತಿಯನ್ನು ಮಾಡಬಾರ್ದು, ಅನ್ಯಾಯ ಮಾಡಬಾರ್ದು, ಇದು ನಮ್ಮದು ಅಂತ ಹೇಳಿ ಪ್ರೀತಿಸಬೇಕು. ಹೀಗೆ ಹೇಳಿದಾಗ ಭಗವಂತ ಒಂದು ಎಲ್ಲರ ಮೈಂಡ್ನು ಎಲ್ಲ ಚೇಂಜ್ ಮಾಡಿದೆ ಸರ್. ಎಲ್ಲ ಯೂನಿಯನ್ಗಳು ನನಗೆಲ್ಲ ಸಹಕಾರ ಮಾಡಿದರು. ಎಲ್ಲ ಕಾರ್ಮಿಕ ವರ್ಗದವರು, ಡ್ರೈವರ್ಗಳು, ಸೆಕ್ಯೂರಿಟಿಯವರು ಎಲ್ಲರೂ ಸಹಕಾರ ಮಾಡಿದರು. ಒಂದು ನಮಗೆ ಸಂಬಳಕ್ಕಿಂತ ಇನ್ಸೆಂಟಿವ್ ಎಲ್ಲ ಜಾಸ್ತಿ ಬರ್ತಾ ಇದೆ. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ತೀನಿ, ಸಂಬಳಕ್ಕಿಂತ ಇನ್ಸೆಂಟಿವ್ ಜಾಸ್ತಿ ಬರ್ತಾಯಿದೆ. ಆ ರೀತಿ ಹಗಲಿರುಳು ಎಲ್ಲರೂ ದುಡಿದ್ರು. ನನ್ನ ಸಹೋದರಿಯರು ರಾತ್ರಿ 2-3 ಗಂಟೆಗೆ ಇಲ್ಲಿಂದ ಹೋಗಿದ್ದಾರೆ ಸರ್. ನನ್ನ ಜೊತೆ ಕೆಲಸ ಮಾಡೋರಿಗೆ ನಾನು ಹೇಳ್ತಾ ಇರ್ತೀನಿ, ನಿಮಗೆ ಊಟಕ್ಕೆ ಸರ್ ಅವರು ಕೇಳ್ತಾಯಿದ್ರು, ಸರ್ ನಾನು 6 ಗಂಟೆಗೆ ಹೋಗಬೇಕು, 7 ಗಂಟೆಗೆ ಹೋಗಬೇಕು ಅಂತ ಹೇಳ್ತಾಯಿದ್ದಾರೆ. ಏನಮ್ಮ ನಿನ್ನ ಮನೆಯಲ್ಲಿ ಯಾಕೆ ಅರ್ಜೆಂಟ್ ಇದೆ, ಕೆಲಸ ಮಾಡಿ ಅಂತ ಹೇಳಿದರೆ, ಸರ್ ನಾನು ಹೋಗಿ ಅಡುಗೆ ಮಾಡಿ ಮಕ್ಕಳ ಮನೆಗೆ ಊಟ ಮಾಡಬೇಕು. ಯಾರು ಆ ರೀತಿ ಹೇಳ್ತಾರೆ ಅವ್ರಿಗೆ ನಾನು ಹೇಳ್ತೀನಿ, ಆಯಿತು ನೀನು ಇರು, ನಿನ್ನ ಮನೆಗೆ ನನ್ನ ಫ್ಯಾಕ್ಟ್ರಿಯಿಂದ ಊಟ ಹೋಗುತ್ತೆ ಅಂತೇಳಿ. ಆಮೇಲೆ ಯಾವ ಲೇಡಿನಾರ ಲೇಟ್ ಆಯಿತು ಅಂತ ನನ್ನ ಕಾರ್ ಕೊಟ್ಟು ಅವ್ರ ಮನೆ ತನಕ ಬೆಳೆಸ್ತೀನಿ. ಇದನ್ನು ನಾನು ಪ್ರಮಾಣ ಮಾಡಿಟ್ಟು ಹೇಳ್ತೀನಿ. ಸೊ ನನ್ನ ಸಹೋದರರು ಏನು ನನ್ನ ಜೊತೆಗೆಲ್ಲ ದುಡಿದಿದ್ದಾರಲ್ಲ, ಎಸ್ಪೆಷಲಿ ಆದಿಮಹಾಲಕ್ಷ್ಮಿ ಇರ್ಬೋದು, ಅವರಂತಹ ಪರಿಶ್ರಮ ಕಾರ್ಮಿಕ ವರ್ಗದಿಂದ ಇವತ್ತು ನಾವು ಅಲ್ಲಿಗೆ ಬಂದಿದ್ದೀವಿ ಸರ್. ಇದು ಇಟ್ ಇಸ್ ನಾಟ್ ಎ ಇಂಡಿವಿಜುವಲ್ ಅಚೀವ್ಮೆಂಟ್, ಇಟ್ಸ್ ಎ ಟೋಟಲಿ ಎ ಟೀಮ್ ಅಚೀವ್ಮೆಂಟ್ ಸರ್. ಕಳೆದ 3 ವರ್ಷಗಳಲ್ಲಿ ಮಾನ್ಯ MB ಪಾಟೀಲ್ ಸಾಹೇಬರು ಮಾನ್ಯ ಕೈಗಾರಿಕಾ ಸಚಿವರು ಆದಮೇಲೆ, ಮತ್ತು ಮಾನ್ಯ ಅಧ್ಯಕ್ಷರು ಶ್ರೀ ಅಪ್ಪಾಜಿ ನಾಡಗೌಡ ಸಾಹೇಬರು ಅಧ್ಯಕ್ಷರಾದ ಮೇಲೆ, ಮತ್ತು ಡಾಕ್ಟರ್ ಪ್ರಶಾಂತ್ ಸರ್ MD ಸರ್ ಆದಮೇಲೆ ನಮ್ಮ ಪ್ರಗತಿ ಕಳೆದ 3 ವರ್ಷಗಳಲ್ಲಿ KSDL 37,800 ಮೆಟ್ರಿಕ್ ಟನ್ಸು ಪ್ರೊಡಕ್ಷನ್ನು ಮತ್ತು ಸೇಲ್ಸಲ್ಲಿ 2,016 ಕೋಟಿ ವಹಿವಾಟನ್ನು ದಾಖಲಿಸಿ 507 ಕೋಟಿ ಪ್ರಾಫಿಟನ್ನು ದಾಖಲಿಸಿ ಪ್ರಗತಿಯನ್ನು ಸಾಧಿಸಿದೆ. ಮತ್ತು 57 ವಿವಿಧ ಬಗೆಯ ಉತ್ಪನ್ನಗಳನ್ನು KSDL ಸಂಸ್ಥೆಯು ಉತ್ಪಾದನೆ ಮಾಡುತ್ತೆ. ಅತ್ಯುತ್ತಮ ದರ್ಜೆಯ ಕ್ವಾಲಿಟಿಯಲ್ಲಿ ನಂಬರ್ 1 ಆಗಿರತಕ್ಕಂಥ ಉತ್ಕೃಷ್ಟ ವಿಶ್ವ ದರ್ಜೆಯ ಒಂದು ಮೈ ಸಾಬೂನುಗಳು ಮತ್ತು ಡಿಟರ್ಜೆಂಟ್ಗಳು ಹಾಗೂ ಕಾಸ್ಮೆಟಿಕ್ಗಳು, ಫೇಸ್ ವಾಶು, ಎಲ್ಲ ವಿವಿಧ ಬಗೆಯ ಉತ್ಪನ್ನಗಳನ್ನು ಮತ್ತು ಮೈಸೂರು ಸ್ಯಾಂಡ್ಲು ನ್ಯಾಚುರಲ್ ಆಯಿಲಿಂದ ತಯಾರಿಸಿರ್ತಕ್ಕಂಥ ಉತ್ಪನ್ನಗಳನ್ನು ವಿಶ್ವ ಮಟ್ಟದ ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸ್ತಾ ಇದೆ. ಮಾನ್ಯ ಗ್ರಾಹಕರುಗಳು ಇದರ ಒಂದು ಸದ್ವಿನಿಯೋಗವನ್ನು ಪಡ್ಕೋಬೇಕು ಮತ್ತು ಡಿಸ್ಕೌಂಟಲ್ಲಿ ಕೂಡ ಕೊಡ್ತಾ ಇದ್ದೀವಿ. ಇದನ್ನು ಬಳಸಬೇಕಂತೇಳಿ ನಮ್ಮ ಕರ್ನಾಟಕ ರಾಜ್ಯದ ಜನತೆಯಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸರ್ ಬಗ್ಗೆ ಹೇಳಬೇಕು ಅಂದರೆ, ಸರ್ ತುಂಬ ಪ್ರೊಆಕ್ಟಿವ್ ಆಗಿ ಡೈನಮಿಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಏನು ಪ್ರೊಡಕ್ಷನ್ ವಿಷಯ ಆಗಿರ್ಬೋದು, ಸರ್ಕಾರಕ್ಕೆ ಡಿವಿಡೆಂಡ್ ಕೊಡುವ ವಿಷಯ ಆಗಿರಬಹುದು, ಅಥವಾ ಈ ಟೀಮ್ ಸ್ಪಿರಿಟನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ನಮ್ಮನ್ನೆಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗುವಂಥ ವಿಷಯ ಆಗಿರಬಹುದು. ಎಲ್ಲ ವಿಚಾರಗಳಲ್ಲೂ ಫೈನಾನ್ಷಿಯಲ್ ಮ್ಯಾಟರ್ಸಲ್ಲಿ ಕೂಡ ನಾವು ಅತ್ಯುನ್ನತ ಅಥವಾ ಅತ್ಯುತ್ತಮವಾಗಿ ನಾವು ಸಾಧನೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಹೇಳಬೇಕಂದ್ರೆ, ನಾವಿಲ್ಲಿ ಇಂತಹ ಸಂಸ್ಥೆ, ಹಿಸ್ಟಾರಿಕಲ್ ಸಂಸ್ಥೆಯಲ್ಲಿ ನಾವು ಕೆಲಸ ನಿರ್ವಹಣೆ ಮಾಡೋದೇ ನಮಗೊಂದು ಭಾಗ್ಯ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮ್ಮ ಸಂಸ್ಥೆ 1916ನೇ ಇಸ್ವಿಲಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಸ್ಥಾಪಿತವಾದಂಥ ಸಂಸ್ಥೆ ತಲೆಮಾರುಗಳಿಗೆ ಗುಣಮಟ್ಟದ ಸಾಬೂನುಗಳನ್ನ, ಇತರೆ ಉತ್ಪನ್ನಗಳನ್ನ ನೀಡೋದ್ರ ಮುಖಾಂತರ ಗ್ರಾಹಕರ ನಂಬಿಕೆಯನ್ನು ಗಳಿಸಿದೆ. ಕಳೆದ ವರ್ಷ ನಾವು ಅತ್ಯಧಿಕ ಉತ್ಪಾದನೆ ಐತಿಹಾಸಿಕವಾದಂಥದ್ದು 47,496 ಮೆಟ್ರಿಕ್ ಟನ್ಗಳಷ್ಟು ಉತ್ಪನ್ನವನ್ನು ಮಾಡಿದ್ದೇವೆ. ಈ 3 ವರ್ಷದ ಹಿಂದೆ ಪ್ರತಿ ದಿನ 100 ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ತಿದ್ದು ಈಗ 125ರಿಂದ 130 ಟನ್ವರೆಗೆ ಉತ್ಪಾದನೆ ಆಗ್ತಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಪ್ರೋತ್ಸಾಹ ಹಾಗೂ ಕಾರ್ಮಿಕರಿಗೆ ನೀಡುತ್ತಿರುವ ಹಲವಾರು ಸೌಲಭ್ಯಗಳು, ಇನ್ಸೆಂಟಿವ್ ಈ ಥರದ್ದೇ ಆಗಿದೆ. ಅವರ ನಾಯಕತ್ವದಲ್ಲಿ ಸಂಸ್ಥೆ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ ಅಂತ ನಾನು ಆಶಿಸ್ತೇನೆ. ತಂಡದ ಕಡೆಯ ವ್ಯಕ್ತಿಯವರೆಗೂ ತಮ್ಮ ಕಾಳಜಿ ಇದೆಯಲ್ಲ, ಇದು ಒಂದು ಒಳ್ಳೆ ತಂಡವನ್ನು ಕಟ್ಟಲಿಕ್ಕೆ ಸಾಧ್ಯ ಆಯಿತು ಅದರಲ್ಲಿ ಅತಿಶಯೋಕ್ತಿ ಆಗಲಾರ ಸರ್. ತಾವಾಗಲೇ ಹೇಳ್ತಾ ಇದ್ದೀರಿ 105 ವರ್ಷಗಳು ತಗೊಂತು 1,000 ಕೋಟಿಗೆ, 4 ವರ್ಷಗಳಲ್ಲಿ ನಂತರ 1,000 ಕೋಟಿ ಅಂತಾರೆ. ವ್ಯವಸ್ಥಾಪಕ ನಿರ್ದೇಶಕರಾಗಿ ತಮ್ಮ ಮುಂದಿನ ಯೋಜನೆಗಳೇನು ಸರ್? ಸರ್, ಮುಂದಿಂದು ಇನ್ನೂ ಚಾಲೆಂಜಿಂಗ್ ಆಗಿದ್ದೇವೆ ಸರ್. 2030ಕ್ಕೆ ನಾವು ಒಂದು 5,000 ಕೋಟಿ ಕಂಪನಿ ಆಗಬೇಕು, IPO ಬಿಡಬೇಕು, ಇದು ನಮ್ಮ ಆಸೆ. ಇದು ಕೇವಲ ಮೈಸೂರು ಸ್ಯಾಂಡ್ಲ್ ಕಾರ್ಖಾನೆ ಆಗದೇ ಇದು ಒಂದು FMCG ಈ ಸೆಕ್ಟರ್ ಆಗಿ
ಹೊರಹೊಮ್ಮಬೇಕು. ಇದು ನಾವು ಯಾರೇ ಅಧಿಕಾರಿಗಳು ಬಂದರೂ ಇದು ಒಂದು ಒಳ್ಳೆ ಸಸ್ಟೈನಬಲ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ ಆಗಬೇಕು ಅನ್ನೋ ಒಂದು ನಮ್ಮ ಕನಸು. ಹಾಗೆಯೇ ನಾವು ಪರ್ಫ್ಯೂಮ್ಗಳಲ್ಲಿರಲಿಲ್ಲ, ಡೈವರ್ಸಿಫಿಕೇಷನ್ ಆಫ್ ಪ್ರಾಡಕ್ಟ್ಸು ಅದನ್ನು ಮಾಡಿದ್ವಿ. ಪರ್ಫ್ಯೂಮ್, ಅಗರಬತ್ತಿ, ಧೂಪ್, ಆಮೇಲೆ ಹೋಮ್ ಕೇರ್, ಪರ್ಸ್ನಲ್ ಕೇರಲ್ಲಿ ಬಂದ್ವಿ. ಈಗ ಎಲ್ಲದು ನಮ್ಮದೆಲ್ಲ ಈ ಜರ್ನಿ ಎಲ್ಲ ಶುರುವಾಗ್ತಾ ಇದೆ ಸರ್. 2028ಕ್ಕೆ ಈ 3,000 ಕೋಟಿ, 2030ಕ್ಕೆ 5,000 ಕೋಟಿ. ಈಗಿನ ನಾವು ಹೋಗ್ತಾ ಇರೋ ದಾರಿ ವೇಗ ನೋಡಿದರೆ 2029 ಜನವರಿ ಫೆಬ್ರವರಿಗೆ ನಾನು 5,000 ಕೋಟಿ ಅಚೀವ್ ಮಾಡ್ತೀನಿ ಅಂತೇಳಿ ನನಗೆಲ್ಲ ಕಾನ್ಫಿಡೆನ್ಸ್ ಇದೆ. ಭಗವಂತನ ಹಾರೈಕೆ, ಆಶೀರ್ವಾದ ಬೇಕು. ನೀವು ಆರಂಭದಲ್ಲಿ ಹೇಳಿದಂಗೆ ಸಕ್ಸಸ್ ಇಸ್ ಎ ಜರ್ನಿ, ನಾಟ್ ಎ ಡೆಸ್ಟಿನೇಷನ್. ಜರ್ನಿ ಈಗ ಪ್ರಾರಂಭವಾಗಿದೆ, ಅದು ಉನ್ನತ ಮಟ್ಟಕ್ಕೆ ಹೋಗಲಿ ಅನ್ನೋ ಆಶಯ ಸರ್. ಹಾಗೆ ತಮಗೆ ಮತ್ತು ಸಂಸ್ಥೆಗೆ ಇತ್ತೀಚೆಗೆ ರಾಜ್ಯಪಾಲರಿಂದ ರಾಷ್ಟ್ರೀಯ ಸದ್ಭಾವನಾ ಪ್ರಶಸ್ತಿ ಬರುತ್ತೆ, ನಾಡಪ್ರಭು ಕೆಂಪೇಗೌಡರ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬರುತ್ತೆ. ಈ ಪ್ರಶಸ್ತಿಗಳ ಬಗ್ಗೆ ಬೆಳಕು ಚೆಲ್ಲೋದಾದರೆ ಸರ್. ಅದು ನಾವು ಕರ್ಮಣ್ಯ ಇಬ್ಬಾಧಿಕಾರಸ್ಥೆ ಮಹಾಫಲೇಶು ಕಥಾಚನ, ಯಾವ ಅವಾರ್ಡು ನಂದಲ್ಲ ಸರ್ ಭಗವಂತಂದು, ಯಾವ ಅವಾರ್ಡು ನನಗಲ್ಲ ಸರ್, ಅದು ನಮ್ಮ ಇನ್ಸ್ಟಿಟ್ಯೂಷನ್ಗೆ. ಯಾಕೆ ಹೇಳ್ತೇನೆ ಅಂತಂದರೆ, ಭಗವಂತ ಒಂದು ಟೈಮಲ್ಲಿ ನಮ್ಮನ್ನು ಅಲ್ಲಿ ಇರಿಸಿರ್ತಾನಷ್ಟೇ. ಬಟ್ ಅದ್ರ ಹಿಂದುಗಡೆ ನಮ್ಮ ಸನ್ಮಾನ್ಯ ಈ ಸಚಿವರಾದಂಥ MB ಪಾಟೀಲ್ ಸಾಹೇಬ್ರ ಅವ್ರದ್ದು ಒಂದು ಎಲ್ಲ ಸಹಕಾರ, ಈ ಮಾರ್ಗದರ್ಶನ ಇದೆ. ಆಮೇಲೆ ಸನ್ಮಾನ್ಯ ಅಪ್ಪಾಜಿ ನಾಡಗೌಡರಾದಂಥ ನಮ್ಮ ಅಧ್ಯಕ್ಷರು ಅವರ ಒಂದು ಈ ಸಹಕಾರ ಮಾರ್ಗದರ್ಶನ ಇದೆ. ನನ್ನ ಜೊತೆಗೆ ಹಗಲಿರುಳು ದುಡಿದಂಥ ನಮ್ಮ GM ಅಡ್ಮಿನ್ ಆದಂಥ ಗಂಗಪ್ಪನವರಿದ್ದಾರೆ, ನಮ್ಮ ಅವಿನಾಶ್ ಅವರಿದ್ದಾರೆ, ಈ ಮಂಜುಳವರಿದ್ದಾರೆ, ಹಾಗೆ ಎಲ್ಲ ಆಡಳಿತ ವರ್ಗ ಇದ್ದಾರೆ. ಅವರ ಒಂದು ಪರಿಶ್ರಮಕ್ಕೆ ಬಂದಂಥ ಅದು. ಈ ಇನ್ಸ್ಟಿಟ್ಯೂಷನಲ್ಲಿ ಮೊದಲು ಲಿಂಗಾಯತರ ಸಂಘ, ಗೌಡ್ರ ಸಂಘ, SC/ST ಸಂಘ ಅಂತೇಳಿ ಎಲ್ಲರೂ ಈ ದೂರ ಎಲ್ಲ ಕೂತ್ಕೊಳ್ಳುವಂಥ ವಾತಾವರಣ ಇರುತ್ತೆ ಸರ್. ನಾವು ಬಸವ ತತ್ವ ತಂದ್ವಿ, ಇಲ್ಲಿ ಎಲ್ಲ ಜಾತಿ ಆಧಾರಿತಗಳನ್ನು ಕ್ಯಾನ್ಸಲ್ ಮಾಡಿದ್ವಿ. ಈಗ ಕನ್ನಡ KSDL ರಾಜಾಭಿಮಾನಿಗಳ ಸಂಘ ಒಂದೇ ಬಿಟ್ಟಿದ್ದೀವಿ, ಎಲ್ಲದನ್ನು ಮಾಡಿದ್ವಿ. ಇದಕ್ಕೆ ರಾಷ್ಟ್ರೀಯವಾಗಿ ಈ ಸದ್ಭಾವನಾ ಅವಾರ್ಡ್ ಬಂತು ಸರ್. ಮೇಲು ಕೀಳು ಅನ್ನೋದು ನಮ್ಮ ಮೈಂಡಿಂದ ತೆಗೆದುಹಾಕಬೇಕು. ಉತ್ತಮ ಮತ್ತು ಅನುತ್ತಮ ಅನ್ನೋದು ಎರಡೇ ಒಂದು ಕ್ಯಾಟಗರಿ ಬರಬೇಕು. ಹೀಗಾಗಿ ನಾವು ಮೊದಲು ಏನು ಕ್ಯಾಸ್ಟ್ ಬೇಸ್ಡ್ ಆರ್ಗನೈಸೇಷನ್ ಇತ್ತಲ್ಲ, ಅದಕ್ಕೆ ನಮಗೆ ಇದು ಆಯಿತು ಸರ್. ಆಮೇಲೆ ನನಗೆ ನಾಡಪ್ರಭು ಕೆಂಪೇಗೌಡ ಅವಾರ್ಡ್ ಬಗ್ಗೆ ನನಗೆ ಹೆಮ್ಮೆ ಇದೆ. ಯಾಕಂದರೆ ರಾಜ್ಯದ 3 ಸಂಸ್ಥೆಗಳಿಗೆ ಅವರು ಕೊಡ್ತಾರೆ. ಒಂದು IISc, ಒಂದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಇನ್ನೊಂದು KSDL. ಕಡಿಮೆ ಅವಧಿಯಲ್ಲಿ ಅತ್ಯಂತ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತೇಳಿ ಅಂತಹ ದೊಡ್ಡ ಸಂಸ್ಥೆಗಳ ಜೊತೆಗೆ ನಾವು ಅವಾರ್ಡ್ ತೊಗೊಳೋದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಅದಕ್ಕೆ ನಾನು ಆ ಭಗವಂತನಿಗೆ ಆಭಾರಿಯಾಗಿದ್ದೇನೆ ಸರ್. ಹಾಗೆ IIM ಇಂದ ಕೂಡ ಒಂದು ಪ್ರಶಸ್ತಿ ಬರುತ್ತೆ ಸರ್, ಅದ್ರ ಬಗ್ಗೆ ಒಂದಷ್ಟು ಬೆಳೆಸಲ್ವಾ? ಪ್ರತಿಷ್ಠಿತ ಸಂಸ್ಥೆಯಿಂದ ಅವಾರ್ಡ್ ಬರೋದು ಸುಲಭ ಅಲ್ಲ. ಹೌದು ಸರ್. ಅದು ಏನಪ್ಪ ಅಂತಂದರೆ ದಿ ಬೆಸ್ಟ್ CEO ಅವಾರ್ಡ್ ಅಂತ ಹೇಳಿ ಕೊಡ್ತಾರೆ ಸರ್. ಕಳೆದ ಈ 3 ವರ್ಷಗಳಲ್ಲಿ ಅತ್ಯಂತ ಹೆಚ್ಚಿನ ರೀತಿಯ ಒಂದು ಡಿವಿಡೆಂಡ್ನ ಈ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಆಮೇಲೆ ಯಾವುದೂ ಕಾರ್ಮಿಕ ಮತ್ತು ನಮ್ಮ ನಡುವೆ ಯಾವುದೂ ಒಂದು ವೈಮನಸ್ಸು ಇಲ್ಲದೆ ಹೋಗ್ತೀವಿ. ಪ್ರತಿ ತಿಂಗಳು ನಾನು ನನ್ನ ಕಾರ್ಮಿಕರ ಕುಂದುಕೊರತೆಗಳನ್ನು ತಗೋಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಒಂದು ಈ ಸಜೆಷನ್ ಬಾಕ್ಸ್, ಅದು ಯಾರು ಬಂದು ಏನು ಬೇಕಾದರೂ ಪೋಸ್ಟ್ ಮಾಡ್ಬೋದು ಸರ್. ಅದೇ ರೀತಿ ಅವರ ಜೊತೆಗೆ ನೇರವಾಗಿ ನಾನು ಕೂತ್ಕೊಂಡು ಅವ್ರ ಸಮಸ್ಯೆಗಳನ್ನು ಅರ್ಥ ಮಾಡೋಕ್ಕೆ ಅವ್ರ ಜೊತೆಗೆ ಒಂದು ಸತಿ ಡೈನಿಂಗ್ ಹಾಲಲ್ಲಿ ನಾನು ಊಟ ಮಾಡ್ತೀನಿ ಸರ್. ಒಂದು ಸತಿ ಡ್ರೈವರ್ಸ್ಗಳ ಜೊತೆಗೆ, ಒಂದು ಸತಿ ಮಹಿಳಾ ಕಾರ್ಮಿಕರ ಜೊತೆಗೆ, SC/ST ಆರ್ಗನೈಸೇಷನ್ ಜೊತೆಗೆ, ಕಸ ಹೊಡೆಯೋರ ಜೊತೆಗೆ, ಈ ರೀತಿ ಎಲ್ಲರ ಜೊತೆಗೆ ಕೂತ್ಕೊಂಡು ಏನು ಸಮಸ್ಯೆ ಇದೆ, ನಾನು ಹೇಗೆಲ್ಲ ಬಗೆಹರಿಸ್ಬೋದು, ಅವತ್ತು ಅಲ್ಲೇ ಕೂತ್ಕೊಂಡು ಅಲ್ಲೇ ಅದನ್ನು ಪರಿಹಾರ ಮಾಡಬೇಕು. ನೇರವಾಗಿ ಅವರ ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಅವಕಾಶ ನನಗೆಲ್ಲ ಸಿಗುತ್ತೆ ಸರ್. ಅದಕ್ಕೆ ಅಲ್ಲೇ ಸ್ಪಂದಿಸಿ ಉತ್ತರನೂ ಅವತ್ತೇ ನಾನು ಇದು ಮಾಡಿ ಬರುವಂಥ. ಈ ರೀತಿ ಆದಾಗ ನಮ್ಮಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಬಿಟ್ವೀನ್ ದ ಯೂನಿಯನ್ ಆ್ಯಂಡ್ ಬಿಟ್ವೀನ್ ದ ಅಡ್ಮಿನಿಸ್ಟ್ರೇಷನ್ ಎಂದೂ ಬಂದಿಲ್ಲ. ಅವರು ಎಲ್ಲ ಕಾರ್ಮಿಕ ನಾಯಕರು ಕೂಡ ನಮ್ಮ ಜೊತೆಗೆ ಸಹಕಾರ ನೀಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸಂಸ್ಥೆ ಮತ್ತು ಒಂದು ಉನ್ನತ ಎತ್ತರಕ್ಕೆ ಹೋಗೋಕ್ಕೆ ಅನುಕೂಲ ಆಗ್ತಾ ಇದೆ ಸರ್. ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗಲಿ, ಇನ್ನಷ್ಟು ಪ್ರಶಸ್ತಿಗಳು ಬರಲಿ ಅಂತ ಹೇಳ್ತಾ, ನಾನು ಇತ್ತೀಚೆಗೆ ಮಾಹಿತಿ ಕಲೆ ಹಾಕೋಕೆ ಒಂದು ಅಂಶ ನಾನು ಗಮನಿಸಿದೆ. ಅಂದರೆ ನಮ್ಮ ಈ ಒಂದು ಎಷ್ಟು ಸಂಸ್ಥೆ ದೊಡ್ಡದಾಗಿ ಬೆಳೀತದೆ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯವಾಗಿ ಆಸ್ಟ್ರೇಲಿಯಾದಿಂದ ಆಮದು ಮಾಡ್ಕೋತಾ ಇದೆ ಶ್ರೀಗಂಧದ ಮರಗಳನ್ನ ಅಂತ. ತಾವು ಆಸ್ಟ್ರೇಲಿಯಾ, ಅಮೇರಿಕಾ ಹಾಗೆ ಹಲವಾರು ದೇಶಗಳಿಗೆ ಪ್ರವಾಸ ಮಾಡಿದರೆ, ಇದು ನಿಮ್ಮ ಆಡಳಿತದ ಮೇಲೆ ಹೇಗೆ ಪರಿಣಾಮ ಬೀಳ್ತು? ಆ ಪ್ರವಾಸದ ಬಗ್ಗೆ ಮಾತನಾಡಿದ್ರೆ ಸರ್. ಮೊದಲೇದು ನಾನು ಹೇಳ್ತೀನಿ, ಯಾವುದೇ ಒಂದು ಪ್ರವಾಸ ಅದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಹೋದಾಗ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ, ಅವರು ತಗೊಳ್ಳುವಂತಹ, ಯಾಕೆಂದರೆ ನೀವು ಏನೇ ಒಂದು ಗುರಿನ ಅಚೀವ್ ಮಾಡಬೇಕು ಅಥವಾ ಏನೇ ಒಂದು ದೂರದೃಷ್ಟಿ ಬರಬೇಕು ಅಂದರೆ ನಿಮ್ಮ ಕಣ್ಮುಂದೆ ಅದು ಎಲ್ಲ ಬರಬೇಕು. ನಾವು ನಮ್ಮ ಒಂದೇ ಬಾವಿಯಲ್ಲಿ ಕಪ್ಪಿಗಳು ಆಗಿಬಿಟ್ರೆ ನಿಮಗೆ ಆ ದೂರದೃಷ್ಟಿ ಎಲ್ಲ ಸಿಗಲಿಲ್ಲಂಗೆ ಆಗುತ್ತೆ ಸರ್. ಡೆಫಿನೆಟ್ಲಿ ನನ್ನ ಪ್ರವಾಸ ಅಮೇರಿಕಾ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, UAE ಈ ದೇಶಗಳಿಗಾಗಿರ್ಬೋದು, ಅದು ನನ್ನ ಬುದ್ಧಿಮಟ್ಟವನ್ನು, ನನ್ನ ಗುಣಮಟ್ಟದ ಆಡಳಿತದ ಮಾಡುವಲ್ಲಿ ನನಗೆ ಒಂದು ಹೆಚ್ಚಿನ ಸಹಕಾರಿಯಾಗುತ್ತೆ.
ನಾನು ಅಮೆರಿಕದಲ್ಲಿ ಈ ಬಿಸ್ನೆಸ್ ಪರ್ಪಸ್ಸಿಗೆ ಹೋಗಿದ್ದೆ. ಯಾವ ರೀತಿ ನಾವು ಈಗ ಅಟ್ ಪ್ರೆಸೆಂಟು 2,000 ಕೋಟಿ ವಹಿವಾಟನ್ನು ಮಾಡಿದರೂ ಕೂಡ ನಮ್ಮದು ಎಕ್ಸ್ಪೋರ್ಟ್ 1% ಇದೆ ಸರ್. ಅದನ್ನು ನಾನು 28 ರಾಷ್ಟ್ರಗಳಿಗಿದೆ. 2027 ಮಾರ್ಚ್ ಅಷ್ಟೊತ್ತಿಗೆ ನಾನು 50 ರಾಷ್ಟ್ರಕ್ಕೆ ಹೋಗಬೇಕು. 2030 ಅಷ್ಟೊತ್ತಿಗೆ 20% ನಾನು ನನ್ನ ಈ ರಫ್ತನ್ನ ಎಕ್ಸ್ಪೋರ್ಟ್ನ ಜಾಸ್ತಿ ಮಾಡಬೇಕು. ಅದಕ್ಕೆ ಏನೇನು ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್. ಈಗ ಬೇರೆ ದೇಶದಲ್ಲಿ ಏನಾದರೂ ಬ್ರಾಂಚ್ಗಳನ್ನು ಶಾಖೆಗಳನ್ನು ತೆಗೆದ ಈ ವಿಸ್ತರಣೆ ಬಗ್ಗೆ ಮಾತನಾಡ್ಬೋದಾ? ಸರ್, ನಮ್ಮ ಕಂಪನಿ ಶತಮಾನದ 110 ವರ್ಷಗಳಿಂದ ಇರ್ತಂಥ ಕಂಪನಿ. ರಾಜಋಷಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ, ಸರ್ ಎಂ ವಿಶ್ವೇಶ್ವರಯ್ಯನವರ ಹಾಗೂ ಎಸ್ ಟಿ ಶಾಸ್ತ್ರಿಯವರ ತಂಡ ಈ ಕಂಪನಿಗೆ ಹುಟ್ಟು ಹಾಕುವಲ್ಲಿ ಒಂದು ಕಾರಣವಾಯಿತು ಸರ್. ಈ 110 ವರ್ಷ ತನ್ನ ಗುಣಮಟ್ಟ ಮತ್ತು ಹಲವಾರು ಏರಿಳಿತ ಕಂಡರೂ ಕೂಡ ಇದು ಜಾಗತಿಕ ಮಟ್ಟಕ್ಕೆ ಹೋಗೋಕ್ಕೆ ಇದಕ್ಕೆ ಜನ್ಮ ನೀಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾರಾಜರು. ಇದಕ್ಕೆ ಮರುಜನ್ಮ ನೀಡಿದವರು ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು. ಅವರ ಕನಸು ಈಗ ಜಾಗತಿಕ ನಾವು 28 ರಾಷ್ಟ್ರಗಳಲ್ಲಿದ್ದೀವಿ. ಇದನ್ನು 285 ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಎಲ್ಲ ತಲುಪಬೇಕು. ಅದಕ್ಕೆ ಯಾವ ರೀತಿ ಅಂತೇಳಿ ಒಂದು ಈ ವಿಷನ್ 5 ಇಯರ್ಸ್ದು ನಾವು ಒಂದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್. ನಮ್ಮ ರಾಜ್ಯದ ಹೆಮ್ಮೆಯ ಸಂಸ್ಥೆ ಇದು ಪ್ರಪಂಚದ ಎಲ್ಲ ದೇಶಗಳಲ್ಲೂ ಕೂಡ ಮೂಲೆ ಮೂಲೆಗೂ ತಲುಪಿ ಸರ್ವವ್ಯಾಪಿ ಅನ್ನೋದು ನಮ್ಮ ಆಶಯ ಸರ್. ಸರ್, ನೀವು ಏನು ಕನಸು ಕಟ್ಟಿದ್ರೆ ಹಾಗೆ ವಿಸ್ತಾರ ಆಗಲಿ ಮಾರುಕಟ್ಟೆ, 20% ರಫ್ತು ಮಾಡಬೇಕು ಅದು ಆಗಲಿ ಅನ್ನೋದು ನಮ್ಮ ಆಶಯ ಸರ್. ಹಾಗೆ ಮುಂದೆ ಹೋಗ್ತಾ ತಾವು ಸೇವೆಗೆ ಸೇರಿದ ಮೇಲೂ ಕೂಡ ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ತರಬೇತಿ ಶಿಬಿರಗಳಲ್ಲಿ ಭಾಳಷ್ಟು ತರಬೇತಿಯನ್ನು ಪಡ್ಕೊಂಡಿದ್ದೀರಾ. ಒಬ್ಬ ತರಬೇತಿ ಒಬ್ಬ ದಕ್ಷ ಆಡಳಿತಗಾರ ನಿರ್ಮಾಣ ಮಾಡುವಲ್ಲಿ ಹೇಗೆ ಪಾತ್ರ ವಹಿಸುತ್ತೆ? ಸರ್, ನಾವು ಟ್ರೈನಿಂಗ್ ಆಗಿ ಬಂದಮೇಲೆ ನಮ್ಮದು 2 ವರ್ಷ ಈ ದೇಹರಾದೂನಲ್ಲಿ ಈ ಟ್ರೈನಿಂಗ್ ಇರುತ್ತೆ ಸರ್. ಟ್ರೈನಿಂಗ್ ಆಗಿ ಬಂದಮೇಲೆ ನಾವು ಜನರಲಿ ಈ ಬುಕ್ಸ್ಗಳಿಂದ ಈ ದೂರ ಆಗಿಬಿಡ್ತೀವಿ. ಬಟ್ ಜಗತ್ತು ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ, ಹಲವಾರು ಅಮೆಂಡ್ಮೆಂಟ್ ಆಗುತ್ತೆ ಆ್ಯಕ್ಟು, ರೂಲ್ಸು, ಪಾಲಿಸಿಯಲ್ಲಿ. ಜಾಗತಿಕ ಮಟ್ಟದಲ್ಲಿ ಅರಣ್ಯ ಮತ್ತು ಪ್ರಪಂಚದ ಹವಾಮಾನ ಬದಲಾವಣೆ ಬಗ್ಗೆ ಏನು ನಮಗೆ ನಿಲುವಾಗಿರಬೇಕು, ಪ್ರಾಣಿ ಮತ್ತು ಮಾನವ ಈ ಸಂಘರ್ಷದಲ್ಲಿ ಏನು ಈ ನಿಲುವಾಗಿರಬೇಕು, ವನ್ಯಜೀವಿ ಕಳ್ಳ ಸಾಗಣೆ ಬಗ್ಗೆ ನಮ್ಮನ್ನು ಇಲ್ಲೆಲ್ಲ ಈ ರೀತಿ ಹಲವಾರು ಈ ವಿಷಯಗಳನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಳೋದು ಅಂತ ಅವಕಾಶ ಇರುತ್ತೆ ಸರ್. ನಾವು ಈ ಸರ್ವಿಸಿಗೆ ಬಂದಾಗ ಅದೆಲ್ಲ ಹೇಗೆ ತಪ್ಪೋಗ್ಬಿಡುತ್ತೆ. ಅದಕ್ಕೆ ಪ್ರತಿ ವರ್ಷ 4 ನಮ್ಮ ಟ್ರೈನಿಂಗ್ ಮಾಡಿಸ್ತಾರೆ. 4 ಟ್ರೈನಿಂಗ್ ನಾವು ಹೋಗಲೇಬೇಕು ಕಂಪಲ್ಸರಿ ನಮ್ಮದೆಲ್ಲ ಪ್ರಮೋಷನ್ಸ್ಗೆ. ಈ ಟ್ರೈನಿಂಗ್ಗಳು ಒಬ್ಬ ಅಧಿಕಾರಿಯ ಬುದ್ಧಿಮಟ್ಟವನ್ನು ಹೆಚ್ಚಿಸುವಲ್ಲಿ ಹಾಗೂ ಅವನು ತಗೊಳ್ಳುವ ಆಡಳಿತಾತ್ಮಕ ವಿಚಾರದಲ್ಲಿ ಯಾವ ರೀತಿ ಹೋಲಿಯಸ್ಟಿಕ್ ಆಗಿ ಒಂದು ಇದರಲ್ಲಿ ಒಂದು ಮೆಚೂರ್ಡ್ ಡಿಸಿಷನ್ ತೊಗೋಬೇಕು ಅನ್ನೋದರಲ್ಲಿ ಈ ಟ್ರೈನಿಂಗ್ಗಳು ನಮ್ಮ ಸ್ಕಿಲ್ ಅಪ್ಗ್ರೇಡೇಷನ್ ಮಾಡೋಕ್ಕೆ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡೋಕ್ಕೆ, ಆಮೇಲೆ ಇಂಡಿವಿಜುವಲಿ ಒಂದು ಕೇರ್ ಇರ್ಬೋದು ಸರ್, ಆ್ಯಸ್ ಎ ಹೆಲ್ತ್ ಮ್ಯಾನೇಜ್ಮೆಂಟ್ ಇರ್ಬೋದು, ಫ್ಯಾಮಿಲಿ ಮ್ಯಾನೇಜ್ಮೆಂಟ್ ಇರ್ಬೋದು, ಇವೆಲ್ಲನೂ ಮಾಡೋಕ್ಕೆ ಟ್ರೈನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ ಬರ್ತಕ್ಕಂತಹ ಟ್ರೈನರ್ಸ್ ಏನಿದ್ದಾರೆ ಅವರು 30-40 ವರ್ಷ ಮತ್ತು ರಾಜ್ಯದ ಅತ್ಯಂತ ಹಿರಿಯ ಅಧಿಕಾರಿಗಳು, ಸುಪ್ರೀಂ ಕೋರ್ಟ್ಗೆ ನ್ಯಾಯಾಧೀಶರು ಮತ್ತು ಡಿಫ್ರೆಂಟ್ ಫೀಲ್ಡಲ್ಲಿ ಅಚೀವ್ ಮಾಡಿದಂಥವ್ರು. ಹೀಗಾಗಿ ಅಂಥವ್ರ ಜೊತೆ ಇಂಟ್ರ್ಯಾಕ್ಷನ್ನು, ಅಂಥವ್ರ ಜೊತೆಗೆ ಕ್ಲಾಸಲ್ಲಿ ಅಟೆಂಡ್ ಮಾಡಿದಾಗ ಒಬ್ಬ ಅಧಿಕಾರಿಗಳ ಏನು ಈ ಮನೋಸ್ಥೈರ್ಯ ಏನಿದೆ, ಆಮೇಲೆ ಇಂಡಿವಿಜುವಲ್ ಅಚೀವ್ ಮಾಡಿರ್ತೀವಲ್ಲ ಅದನ್ನು ಕೂಡ ಅಲ್ಲಿ ಹಂಚಿಕೊಂಡಾಗ ಸೊ ಈ ರೀತಿ ನಾವು ಮಾಡ್ಬೋದು ಅಂತ ಹೇಳಿ ಒಂದು ಗೊತ್ತಾಗುತ್ತೆ ಸರ್. ಸೊ ಅಧಿಕಾರಿಯ ಒಂದು ನಮ್ಮ ಅಧಿಕಾರದ ಜರ್ನಿಯಲ್ಲಿ ಟ್ರೈನಿಂಗ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ನಮಗೆ ಬೇಕೇ ಬೇಕು ಸರ್. ಸೊ ನಾವು ಅಪ್ಡೇಟ್ ಆಗಿಲ್ಲ ಅಂದರೆ ಔಟ್ಡೇಟ್ ಆಗಬೇಕು, ಸತತವಾಗಿ ತರಬೇತಿ ಇರಲೇಬೇಕು ಅನ್ನೋದು ತಮ್ಮ ಒಂದು ಮಾತಾಗಿತ್ತು. ಹಾಗೆ ತಾವು ಇಷ್ಟು ತರಬೇತಿಯಲ್ಲಿ ಯಾವಾಗಲೂ ನಿರತರಾಗಿರ್ತೀರಾ, ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರ ಮಾತಿನಂತೆ ಯಾವಾಗಲೂ ಕೆಲಸದಲ್ಲಿ ನಿರತರಾಗಿರ್ತೀರಾ. ತರಬೇತಿ, ಪ್ರವಾಸ, ಕೆಲಸ ಇವುಗಳ ನಡುವೆ ಮನೆಗೆ ಹೇಗೆ ಸಮಯ ಹೊಂದಿಸ್ಕೋತೀರಾ? ತಮ್ಮ ಒಂದು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳ್ತೀರಾ, ಅದನ್ನ ಹೇಗೆ ಮಾಡ್ತೀರಾ ಸರ್? ತಮ್ಮ ಕುಟುಂಬದ ಪರಿಚಯ ಮಾಡ್ಕೊಳ್ಬೋದು ಸರ್. ನನ್ನ ಹೆಂಡತಿ ರಶ್ಮಿ ಅಂತೇಳಿ, ಅವಳು ಶೀಸ್ ಅ ಹೌಸ್ ವೈಫ್. ನನ್ನ ಮಕ್ಕಳು ಆದ್ಯ ಮತ್ತು ಅದ್ವೈತ್ ಅಂತೇಳಿ. ನಮ್ಮದು ಒಂದು ಚಿಕ್ಕ ಒಂದು ವಿಭಕ್ತ ಕುಟುಂಬ ಸರ್. ಈಗೂ ನಮ್ಮ ಫ್ಯಾಮಿಲಿ ಎಲ್ಲರೂ ನಾವು ಒಂದೇ ಕುಟುಂಬದಲ್ಲಿ ಇರ್ತೀವಿ. ಇಲ್ಲಿ ನಾನು ಬೆಂಗಳೂರಿನಲ್ಲಿ ವಾಸ ಮಾಡ್ತಾಯಿದ್ದೀನಿ ನನ್ನ ಫ್ಯಾಮಿಲಿ ಜೊತೆಗೆ. ನೀವು ಹೇಳ್ದಂಗೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ಮೇಂಟೈನ್ ದ ಬ್ಯಾಲೆನ್ಸ್ ಬಿಟ್ವೀನ್ ದ ಫ್ಯಾಮಿಲಿ ಆ್ಯಂಡ್ ದಿ ಆಫೀಸ್ ವರ್ಕ್. ನಾನು ಮ್ಯಾಕ್ಸಿಮಮ್ ಟೈಮ್ ಐ ಸ್ಪೆಂಡ್ ಇನ್ ಮೈ ಆಫೀಸ್ ಆ್ಯಂಡ್ ಆಫೀಸ್ ರಿಲೇಟೆಡ್ ಬಿಕಾಸ್ ಐ ಆಮ್ ವರ್ಕ್ ಹಾಲಿಕ್. ಬಟ್ ಅದರಲ್ಲಿನೂ ನಾನು ಪ್ರತಿದಿನವೂ ನನ್ನ ಹೆಲ್ತಿಗೆ ಇಷ್ಟು ಟೈಮು, ನನ್ನ ಪೂಜಾ ಕಾರ್ಯಗಳಿಗೆ ಇಷ್ಟು ಟೈಮು ಮತ್ತು ಫ್ಯಾಮಿಲಿಗೆ ಇಷ್ಟು ಟೈಮ್ ಅಂತೇಳಿ. ಬಟ್ ಭಗವಂತನ ದಯೆ ಐ ಸ್ಪೆಂಡ್ ಮ್ಯಾಕ್ಸಿಮಮ್ ಟೈಮ್ ವಿತ್ ಮೈ ಫ್ಯಾಮಿಲಿ ಆ್ಯಂಡ್ ಮೈ ಕಿಡ್ಸ್ ಎಸ್ಪೆಷಲಿ. ಸೊ ಇವೆರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ಒಂದೊಂದು ಸತಿ ಅನಿಸುತ್ತೆ ಅವ್ರಿಗೆ ಇನ್ನೂ ಸ್ವಲ್ಪ ಟೈಮ್ ಕೊಡಬೇಕು ಅಂತ. ಆಗ್ತಾಯಿಲ್ಲ ಸರ್. ಮುಂದೆ ಮತ್ತೇನಾರು ಅವಕಾಶ ಸಿಕ್ಕರೆ ಅದನ್ನು ಇದು ಮಾಡ್ತೀನಿ. ಬಟ್ ಐ ರಿಯಲಿ ಹ್ಯಾಪಿ ಆ್ಯಂಡ್ ಎಂಜಾಯಿಂಗ್ ಮೈ ಟೈಮ್ ವಿತ್ ಮೈ ಫ್ಯಾಮಿಲಿ ಆ್ಯಂಡ್ ಮೈ ಕಿಡ್ಸ್ ಸರ್.
ಭಾಳ ಕಿಡಿಗೇಡಿತನ ಮಾಡ್ತಿದ್ದೀನಿ ರೀ ಓದಬೇಕಾದ್ರೆ ಆತ ಬೇಸ್ಟ್ರಿಗೆಲ್ಲ ಇದನ್ನು ಮಾಡೋದು, ಸಾಲಾಗೆಲ್ಲ ಇದನ್ನು ಓಡಾಡಿ ಇದನ್ನು ಮಾಡೋದು, ಅದನ್ನು ಮಾಡಿ ಬರೋದು, ಇದನ್ನು ಮಾಡಿ ಬರೋದು ಮೇಷ್ಟ್ರುಗಳೆಲ್ಲ ನಮ್ಮ ಮನೆಗೆ ಬರ್ತಿದ್ರು ಹೇಳಕ್ಕೆ, ನಿಮ್ಮ ಮಗ ಹಿಂಗೆ, ನಮ್ಮ ಮನೆಯವರು ಮೇಷ್ಟ್ರು ರೀ, ನಮ್ಮ ಮನೆಯವರು ಮೇಷ್ಟ್ರು ಹೇಳಕ್ಕೆ ಬರ್ತಿದ್ರು, ನಿಮ್ಮ ಮಗ ಹಿಂಗೆ ಮಾಡ್ತಾನೆ ರೀ ಅಂತ ಹೇಳಿ ಅಂದು. ನನ್ನ ಮಗ ಇಷ್ಟು ಹುದ್ದೆ ದೊಡ್ಡ ಇದು ಅಧಿಕಾರದ ಬರ್ತಾನ ಏನು ಅನ್ನೋದೇ ನಮಗೆ ಗೊತ್ತಿದ್ದಿದ್ದಿಲ್ಲ. ಭಾಳ ಆರ್ಯಪ್ಪ ಓದಬೇಕಾದ್ರೆ ಭಾಳ ಕಷ್ಟಪಟ್ಟಾನ್ರಿ. ನಮಗೆ ಅಷ್ಟು ದುಡ್ಡು ಇರಲಿಲ್ಲ ಅವಾಗ. ಅವ್ನಿಗೆ ಕೆಲ್ಸಕ್ಕೆ ಕೊಡಿಸ್ಬೇಕಾದ್ರೆ ನಮಗೆ ಭಾಳ ಕಷ್ಟ. ನಮ್ಮ ಮನೆಯವರು ಮೇಷ್ಟ್ರು, ನಾವು 4 ಮಕ್ಕಳು ನಮ್ಮ ಜೀವನ ಮಾಡ್ಬೇಕಾದ್ರೆ ಭಾಳ ಕಷ್ಟ ಇತ್ತು. ಎಲ್ಲೆಲ್ಲೋ ಸಾಲ ಮಾಡಿ ಅವ್ನು ಕೊಟ್ಟು ನಮ್ಮ ಮನೆಯವರು ಅವನ್ನ ಕೆಲ್ಸಕ್ಕೆ ಸೇರಿಸಿದ್ರು. ಡಿಲ್ಲಿಗೆ ಹೋಗ್ಬೇಕಾದ್ರೂ ಎಷ್ಟೋ ಸಲ ಬಂಗಾರ ಒತ್ತಿ ಇಟ್ಟಿಟ್ಟು ಕೊಟ್ಟೇನೆ ರೀ ನಾನು ಅವನಿಗೆ. ಅವಂಗೆಲ್ಲ ದೇವ್ರ ಅನುಗ್ರಹ ರೀ. ಅವ್ನು ದೇವ್ರ ಮೇಲೆ ಭಾಳ ಭಕ್ತಿ, ಸ್ವಾಮಿಗಳು ಅಂದರೆ ಭಾಳ ಭಕ್ತಿ. ಆ ದೇವ್ರ ಅನುಗ್ರಹದಿಂದ ಅವನ್ನೆಲ್ಲ ಇಲ್ಲಿಗೆ ಬಂದಾನ ನೋಡ್ರಿ. ಅವ್ನ ಮನಸ್ಸು ಭಾಳ ಚಲೋ. ನನ್ನ ಮಗ ಇಂಥ ಉದ್ಯೋಗದಿಂದ ಇರೋದ್ರಾಗ ನನಗೆ ಭಾಳ ಸಂತೋಷ ಅನಿಸ್ತೈತಿ. ನನ್ನ ಮಗ ಭಾಳ ಚಲೋ ರೀ, ಒಳ್ಳೆಯವನು, ಎಲ್ಲರನ್ನೂ ಇದನ್ನು ಮಾಡ್ಕೊತಾನೆ. ಎಲ್ಲರಿಗೆ ಆಫೀಸ್ನಾಗಾತು ಫ್ಯಾಕ್ಟ್ರಿಯಾಗಾತು ಎಲ್ಲರಿಗೆ ಒಳ್ಳೆಯವ ಅಕ್ಕನ್ರಿ ಅವ. ನನ್ನ ಮಗ ಅಷ್ಟು ಮುಂದೆ ಬಂದಲ್ಲ ಅಂತ ನನಗೆ ಸಂತೋಷ ಅನಿಸ್ತೈತೆ ರೀ. ನಮ್ಮದು 2011 ನಮ್ಮದು ಮದುವೆ ಆಯಿತು. ನಮ್ಮ ಫಾದರು ರಿಟೈರ್ಡ್ ಚೀಫ್ ಇಂಜಿನಿಯರು, ಅಲ್ಲೇ ಧಾರವಾಡದಲ್ಲಿ ಇದು ನಮ್ಮ ಫಾದರ್ ಕೆಲಸ ಮಾಡ್ತಾಯಿದ್ರು. ನಮ್ಮದು ಮದುವೆ ಆಗಿದ್ದು ಧಾರವಾಡದಲ್ಲಿ ವೀರೇಂದ್ರ ಕಲ್ಯಾಣ ಮಂಟಪದಲ್ಲಿ ಅಲ್ಲಿ ಕೆಲಸ ಆಗಿದ್ದು. ನಂದು ಆವಾಗ ಜಸ್ಟ್ ಇಂಜಿನಿಯರಿಂಗ್ ಮುಗಿದಿತ್ತು. ಅವ್ರದ್ದು ಫಸ್ಟ್ ಪೋಸ್ಟಿಂಗ್ RFO ಇತ್ತು ಸರ್. ಅವರು RFO ಕುಂದಾಪುರಲ್ಲಿ ಸರ್ವಿಸ್ ಮಾಡ್ತಾಯಿದ್ರು. ಅಲ್ಲಿ ಒಂದು 2-3 ವರ್ಷ ಸರ್ವಿಸ್ ಆದಮೇಲೆ ಅಲ್ಲೇ ACF ಎಕ್ಸಾಮ್ ಕೂತ್ಕೊಂಡ್ರು. ACF ಕಷ್ಟಪಟ್ಟು ಓದ್ಬಿಟ್ಟು ಅದನ್ನು ಎಕ್ಸಾಮ್ ಕ್ಲಿಯರ್ ಮಾಡಿಬಿಟ್ಟು 2016 ಬ್ಯಾಚ್ದವ್ರು ಇವರು. ಇದು ಟ್ರೈನಿಂಗ್ ದೈರಾದೂನಲ್ಲಿ ಆಯಿತು. ಅವರು ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಫಸ್ಟ್ ಪೋಸ್ಟಿಂಗ್ ಆಗಿದ್ದು ಬೆಲ್ಗಾಂ ಖಾನಾಪುರಲ್ಲಾಗಿದ್ದು. ಅಲ್ಲಿ ಸುಮಾರು 2 ವರ್ಷ ಕೆಲಸ ಮಾಡಿದ್ವಿ. ನೆಕ್ಸ್ಟ್ ಪೋಸ್ಟಿಂಗ್ ಆಗಿದ್ದು ಬಳ್ಳಾರಿ, ಅಲ್ಲಿ ಸುಮಾರು 1 ವರ್ಷ ಕೆಲಸ ಮಾಡಿದ್ವಿ ಆ್ಯಸ್ ಎ ACF ಆಗಿ. ACF ವರ್ಕಿಂಗ್ ಪ್ಲ್ಯಾನ್ನ ಕೆಲಸ ಮಾಡಿದ್ವಿ ಅಲ್ಲಿ. ಆಮೇಲೆ ಅಲ್ಲಿಂದ ಬಂದಿದ್ದು ನಾವು ಯಲ್ಲಾಪುರಲ್ಲಿ, ಅಲ್ಲಿನೂ ACF ಅಲ್ಲಿ ಇದು ಯಲ್ಲಾಪುರಲ್ಲಿ ಕೆಲಸ ಮಾಡಿದ್ವಿ. ಸುಮಾರು 2 ವರ್ಷ ಕೆಲಸ ಮಾಡಿದ್ವಿ. ಅಲ್ಲಿಂದ ನಾವು ಹೋಗಿದ್ದು ಮೂಡುಬಿದ್ರೆಯಲ್ಲಿನೂ ಸುಮಾರು 2 ವರ್ಷ ACF ಆಗಿ ಕೆಲಸ ಮಾಡಿದ್ವಿ. ಅಲ್ಲಿ 2 ವರ್ಷ ACF ಕೆಲಸ ಮಾಡಿದ್ಮೇಲೆ ನಮ್ಮದು ಪ್ರಮೋಷನ್ DFO ಪ್ರಮೋಷನ್ ಹತ್ತಿರ ಬರ್ತಾಯಿತ್ತು ಸರ್. ಬಂದಾಗ DFO ಪ್ರಮೋಷನ್ ಆಯಿತು. ಪ್ರಮೋಷನ್ ಆದಮೇಲೆ ನಮ್ಮದು ಫಸ್ಟ್ ಪೋಸ್ಟಿಂಗ್ DFO ಫಸ್ಟ್ ಪೋಸ್ಟಿಂಗ್ ಪ್ರಮೋಷನ್ ಆದಮೇಲೆ ಆಗಿದ್ದು ನಮ್ಮದು ಬಿಜಾಪುರಲ್ಲಿ ಆಯಿತು. ಪೋಸ್ಟಿಂಗಲ್ಲಿ ರೆಗ್ಯುಲರ್ ಬಿಜಾಪುರಲ್ಲಿ. ಇಲ್ಲಿ ಚೆನ್ನಾಗಿ ಕೆಲಸ ಮಾಡೋದನ್ನು ಸಾಹೇಬ್ರ MB ಪಾಟೀಲ್ ಸಾಹೇಬ್ರನ್ನ ನಮಗೆ ಗಮನಿಸ್ಬಿಟ್ಟು ಅಲ್ಲಿ ಸುಮಾರು 2 ವರ್ಷ ಕೆಲಸ ಆದಮೇಲೆ ಆಲ್ಮೋಸ್ಟ್ ನಮ್ಮದು ಬೆಲ್ಗಮ್ DFO ಪೋಸ್ಟಿಂಗ್ ಆಗಿಬಿಟ್ಟಿತ್ತು. ಆದರೆ ಸರು ಮೈಸೂರು ಸ್ಯಾಂಡಲ್ ಸೋಪಲ್ಲಿ ಅವರೇ ಮಾಡಿಸ್ಬಿಟ್ರು. ಸೊ ಸಾಹೇಬ್ರು ಮಾಡಿಸಿದಾರಂತ ನಾವು ಇಲ್ಲಿ ಬೆಂಗಳೂರಿಗೆ ಮೈಸೂರು ಸ್ಯಾಂಡಲ್ ಸೋಪ್ಗೆ ಬಂದ್ವಿ. ಇಲ್ಲಿ ಬಂದು ಸ್ಟಾರ್ಟಿಂಗ್ 2 ವರ್ಷ ತುಂಬ ಕಷ್ಟಪಟ್ಟು ತುಂಬ ಕೆಲಸ ಮಾಡಿದ್ದಾರೆ. ಆಲ್ಮೋಸ್ಟ್ ಬೆಳಗ್ಗೆ 5 o'clock ಹೇಳ್ತಾರೆ, ಎದ್ದು ಬಿಟ್ಟು ತಮ್ಮದು ವರ್ಕೌಟ್ ಏನಿರುತ್ತೆ ಅದೆಲ್ಲ ಮಾಡ್ತಾರೆ. ಆದ್ರೆ ಅಟ್ ಮ್ಯಾಸ್ಟ್ 8:30 9 o'clock ಅಂದರೆ ಅವರು ಆಫೀಸಿಗೆ ಹೊರಟೋಗ್ಬಿಡ್ತಾರೆ. ಸೊ ಮ್ಯಾಕ್ಸಿಮಮ್ ಟೈಮ್ ಸಿಗೋದಿಲ್ಲ ಅವ್ರಿಗೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಕ್ಕೆ. 9 o'clock ಹೋದರೆ ಮತ್ತೆ ಬರೋದು ಸಂಜೆ 7:30 8 ಆಗುತ್ತೆ. ಬಂದ ತಕ್ಷಣ ಅವ್ರ ಮಗ ತುಂಬ ಕಾಯ್ತಿರ್ತಾರೆ ಸರ್ ಜೊತೆ ಆಟಾಡೋಕ್ಕೆ. ಬಂದ ತಕ್ಷಣ ಫಸ್ಟು ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಮಗಳಿಗೆ ಒಂದು ಸ್ವಲ್ಪ ಸಬ್ಜೆಕ್ಟ್ಸಲ್ಲಿ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಹೇಳ್ಕೊಡೋದು ಮಾಡ್ತಾರೆ. ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಈ 3 ವರ್ಷ ಆಯಿತು ನಮಗೆ KSDLನಲ್ಲಿ ಕೆಲಸ ಮಾಡಿಬಿಟ್ಟು. ನಾವು ಹೀಗೆ ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ಇನ್ನೂ ಹಿಂಗೆ ಉನ್ನತ ಸ್ಥಾನದಲ್ಲಿ ಹೋಗಬೇಕು ಅಂತ ಬಯಸ್ತೀನಿ. ಬೆಸ್ಟ್ ಆಫ್ ಲಕ್ ಅಂತ ಅವರಿಗೆ ವಿಶ್ ಮಾಡ್ತೀನಿ ಸರ್. ಅಪ್ಪ ನಾನು ಚಿಕ್ಕವಳಿದ್ದಾಗಿಂದ ನನ್ನ ಜೊತೆ ಭಾಳ ಆಟಾಡ್ಕೊತ ಬಂದಿದ್ದರು. ನಾವು ಮೂಡುಬಿದ್ರೆ ಯಲ್ಲಾಪುರಲ್ಲಿದ್ದಾಗ ಲಾಕ್ಡೌನ್ ಇತ್ತು. ಸೊ ಅಪ್ಪ ನನಗೆ ಅವಾಗ ಅಟ್ಲಾಸು ಹೇಳ್ಕೊಡ್ತಿದ್ರು. ನಾನು 4-5 ಇಯರ್ಸಲ್ಲೇ ನನಗೆ ಫುಲ್ ವರ್ಲ್ಡ್ ಅಟ್ಲಾಸ್ ಗೊತ್ತಿತ್ತು. ಆಮೇಲೆ ನಂದು ಈಗ ಎಕ್ಸಾಮ್ಸ್ ಇದ್ದರೆ ಸ್ಕೂಲ್ ಎಕ್ಸಾಮ್ಸ್ ಇದ್ದರೆ ಅದರಲ್ಲೂ ಹೆಲ್ಪ್ ಮಾಡ್ತಾರೆ, GK ಯಲ್ಲೂ ಹೆಲ್ಪ್ ಮಾಡ್ತಾರೆ. ಆಮೇಲೆ ನನ್ನ ಪ್ರಾಜೆಕ್ಟ್ಸಲ್ಲೂ ಹೆಲ್ಪ್ ಮಾಡ್ತಾರೆ. ನನ್ನ ಆಸೆ ನಂಗೆ IAS ಆಗಬೇಕಂತ, ಅದನ್ನು ಅದೇ ಅಪ್ಪನ ಆಸೆ. ಪ್ರೆಷರ್ ಇದ್ರೂ ಅಪ್ಪನ ನಮ್ಮ ಜೊತೆ ಅಪ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ, ನಮ್ಮ ಜೊತೆ ಆಟಾಡ್ತಾರೆ. ಆಮೇಲೆ ಸ್ಯಾಟರ್ಡೆ ಸಂಡೇ ಇದ್ದರೆ ಅಪ್ಪ ಹೊರಗೆ ಕರ್ಕೊಂಡು ಹೋಗ್ತಾರೆ, ಇಲ್ಲಾಂದರೆ ಅಪ್ಪ ಏನಾರು ಕೊಡಿಸ್ತಾರೆ. ಪಪ್ಪ ಬಂದ ತಕ್ಷಣ ಕಣ್ಣು ಮುಚ್ಚ ಆಡ್ತಾನೆ, ಫೈಟಿಂಗ್ ಆಡ್ತಿರ್ತಾನೆ. ಆಮೇಲೆ IAS ಆಫೀಸರ್ ಆಡ್ತಾನೆ, ಗೊತ್ತಾಯ್ತು ಕಣ್ಣು ಮುಚ್ಚಿಬಿಟ್ಟು. ಹಾಗೆ ಸರ್, ನಮ್ಮ ಯುವಕರು ಭಾಳಷ್ಟು ಜನ IAS KS IFS ತರಬೇತಿಯನ್ನು ಪಡ್ಕೊಳ್ಳೋಕ್ಕೆ ಇಷ್ಟಪಟ್ಟಂಥವ್ರು, ಆಫೀಸರ್ ಆಗಕ್ಕೆ ಬಯಸಿದಂಥವ್ರಿಗೆ ತಮ್ಮ ಸಂದೇಶ, ಸಿದ್ಧತೆ ಹೇಗಿರಬೇಕು, ಅವರಿಗೆ ಕಿವಿ ಮಾತು ಹೇಳೋದಾದರೆ? ಸರ್, ಮೊಟ್ಟ ಮೊದಲನೇದಾಗಿ ಎಲ್ಲ ನನ್ನ ಸ್ನೇಹಿತರಿಗೆ, ಎಸ್ಪೆಷಲಿ ಯುವ ಜನತೆಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, IAS IPS ಮತ್ತು ಈ UPSC ಎಕ್ಸಾಮ್ಸ್ ಭಾಳ ಕಠಿಣವಾದಂಥ ಎಕ್ಸಾಮ್ಸ್,
ಬಟ್ ನೀವು ಶ್ರಮಪಟ್ಟು ಪ್ರಯತ್ನ ಮಾಡಿದರೆ ಆರಾಮಾಗಿ ಮಾಡುವಂತಹ ಎಕ್ಸಾಮ್ ಕೂಡ. ಸೊ ಅದ್ರ ಬಗ್ಗೆ ಯಾವುದೇ ಒಂದು ಅಪನಂಬಿಕೆ ಬೇಡ, ಕಷ್ಟಪಡಬೇಕು. ಸಮಾಜ ಸೇವೆ, ಜನಸೇವೆ ಮಾಡುವಂಥ ಒಂದು ಈ ಮನೋಧರ್ಮ ಇಟ್ಕೊಂಡು ಈ ಪೋಸ್ಟ್ಗಳಿಗೆ ಬರಬೇಕು ಸರ್. ಯಾಕಂದರೆ ಇದು ಭಗವಂತ ನಿಮಗೊಂದು ಕೊಟ್ಟಂಥ ಅವಕಾಶ. ನೀವು ಬಂದು ಈ ಜನತೆಗೆ ಅಥವಾ ಈ ಜಗತ್ತಿಗೆ ವಾಪಸ್ ಮಾಡುವಂತಹ ಒಂದು ಅವಕಾಶ ಸಿಗುತ್ತೆ. ಇಂತಹ ಕೆಲಸಗಳಿಗೆ ಬಡ ಕುಟುಂಬದಲ್ಲಿ ಇರ್ತಕ್ಕಂಥವ್ರು, ಕಷ್ಟಪಡ್ತಾ ಇರೋರು ಓದಿ ಈ ಜಾಗಕ್ಕೆ ಬರಬೇಕು. ಸೊ ದಟ್ ಸಮಾಜಕ್ಕೆ ನಾವು ಏನಾದರೂ ಒಂದೆಲ್ಲ ಕೊಡಬೇಕು ಅನ್ನೋದು ಈ ಜಾಗಕ್ಕೆ ಬಂದರೆ ಅನುಕೂಲ ಆಗುತ್ತೆ ಸರ್. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ವಿ. ನಮ್ಮ ದೂರದರ್ಶನ ವೀಕ್ಷಕರಿಗೆ ತಮ್ಮ ಸಂದೇಶ ಸರ್. ಸರ್, ಮೊದಲನೇದಾಗಿ ನಾನು ದೂರದರ್ಶನ ಮತ್ತು ಎಲ್ಲ ಈ ಸಂದರ್ಶಕರಿಗೆ ಆಭಾರಿಯಾಗಿದ್ದೇನೆ. ನಾವು ನೋಡಿ ಬೆಳೆದಂತಹ ಚಾನಲ್ ಇದು. ಹೀಗಾಗಿ ಇದ್ರ ಬಗ್ಗೆ ನನಗೆ ತುಂಬ ಒಂದೆಲ್ಲ ಗೌರವ ಇದೆ. ತಾವು ಕೂಡ ಹೆಚ್ಚಿನ ಈ ರೀತಿಯಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಈ ದೂರವಾಣಿಯಲ್ಲಿ ಬರ್ತಾವೆ ಎಲ್ಲ ಕಾರ್ಯಕ್ರಮಗಳು ಸಮರ್ಪಕವಾಗಿ ನಮ್ಮ ಸಮಾಜದ ಅಭಿವೃದ್ಧಿಗೆ ತಕ್ಕಂತೆ ಇರತಕ್ಕಂಥ ಕಾರ್ಯಕ್ರಮಗಳು, ಹೆಚ್ಚಿಗೆ ವೈಭವೀಕರಣ ಮಾಡದೆ ಯಾವ ರಂಗವನ್ನು ಯಾವ ರೀತಿ ಬಿಂಬಿಸಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವರು ಕಾರ್ಯಕ್ರಮಗಳು ಇರ್ತವೆ. ಸಮಾಜವನ್ನು ಸರಿದಿಕ್ಕಿನಲ್ಲಿ, ಯುವ ಜನತೆಯನ್ನು ಪ್ರೇರೇಪಿಸಿ ಸರಿದಿಕ್ಕಿನಲ್ಲಿ ತೊಗೊಂಡು ಹೋಗುವಂತಹ ಒಳ್ಳೆಯ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮಕ್ಕೆ ತಾವು ನೋಡಿ ಸಹಕಾರ ನೀಡಬೇಕು ಅಂತೇಳಿ ನಾನು ಕೂಡ ತಮ್ಮಲ್ಲಿ ಈ ಮನವಿಗಳನ್ನು ಮಾಡಿಕೊಳ್ತೇನೆ. ಧನ್ಯವಾದಗಳು ಸರ್. ಇಷ್ಟೊತ್ತು ಹಲವಾರು ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ. ದೂರದರ್ಶನ ಚಂದನ ವಾಹಿನಿಯ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮ ಸಮಯ ಕೊಟ್ಟು ನಮ್ಮ ಜೊತೆ ಇದ್ದದಕ್ಕೆ ಅನಂತ ವಂದನೆಗಳು ಸರ್. ಥ್ಯಾಂಕ್ ಯು ಸರ್. ನಿಮಗೂ ವಂದನೆಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ದೂರದರ್ಶನ ಚಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ, ನೂತನ ಕಾರ್ಯಕ್ರಮ ಅಧಿಕಾರಿ ಅಂತರಂಗ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರು ಅತಿಥಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.